ಹಾರ್ಕೂಡ ವಾಹಿನಿಗೆ ಸ್ವಾಗತ. ಬಸವಕಲ್ಯಾಣ ನಗರದಲ್ಲಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ಜರುಗಲಿರುವ ಶ್ರೀಮದ್ ಬ್ರಹ್ಮಪುರಿ ಜಗದ್ಗುರುಗಳವರ ದಸರಾ ಧರ್ಮ ಸಮ್ಮೇಳನವು ಸೋಮವಾರ ಸಾಯಂಕಾಲ ಹಾರ್ಕೂಡದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ದಿವ್ಯ ನೇತೃತ್ವದಲ್ಲಿ ಉದ್ಘಾಟನಾ ಸಮಾರಂಭ ಜರುಗಿತು. ಗೌರವದ ಹಾರ ಪರಮಾಚಾರ್ಯ ನಡೆದ ಅವರಿಗೆ ವೇದಘೋಷವನ್ನು ಸಮರ್ಪಿಸಿದ್ದಾರೆ. ಗುರುಕುಲದ ಸಾಧಕರು ಇವತ್ತಿನ ವೇದಿಕೆಯ ಪ್ರಾರ್ಥನೆ ಸೇವೆಯನ್ನು ಹೃದಯ ಹೆಸರು ಸಂಘಟನೆ ನೆರವೇರಿಸಿಕೊಡ್ಬೇಕಂತ ವಿನಂತಿ. ಶಿವನೇ ನಮನ ಗುರುವೇ ನಮನ ಶಿವನೇ ನಮನ ರೇಣುಕ ಗುರು ವಂದನ ನೀನೇ ನನ್ನ ಪ್ರಾಣ ಸ್ವಾಮಿ ನೀನೇ ನನ್ನ ಪ್ರಾಣ ನಿನ್ನಯ ಜನನ ಪಲ್ಲಿಪಾಗಿಯಲ್ಲಿ ನಿನ್ನಯ ಜನನ ಸತ್ಯೋಜಾತ ಮುಖೋದ್ಗಮನ ಸತ್ಯೋಜಾತ ಅಗಸ್ತ್ಯ ಮುನಿಯ ಸೌಜನ್ಯ ಅಗಸ್ತ್ಯ ಮುನಿಯ ಸೌಜನ್ಯ ಬ್ರಹ್ಮಪುರಿಯ ಪೀಠ ಸ್ಥಾಪನ ಬ್ರಹ್ಮಪುರಿಯ ಪೀಠ ಸ್ಥಾಪನ ಗುರುವೇ ನಮನ ಶಿವನೇ
ಅವರು ಭಕ್ತಿಯ ಗೌರವ ಸಮರ್ಪಣೆಯನ್ನ ಮಹಾಜಗದ್ಗುರು ಮಹಾಚಾರ್ಯರಿಗೆ ಭಕ್ತಿ ಅರ್ಪಣೆಯನ್ನ ಮಾಡಲಿಕ್ಕೆ ಸೇವಾ ಸಮಿತಿ ವತಿಯಿಂದ ಸುನೀಲ್ ಎಂ ಪಾಟೀಲ್, ಎಜಿ ಪಾಟೀಲ್, ಸುರೇಶ್ ವೀರಯ್ಯ ಸ್ವಾಮಿಯವರು ದಯವಿಟ್ಟು ವೇದಿಕೆಯಲ್ಲಿ ಬಂದು ಮಹಾಚಾರ್ಯರಿಗೆ ಭಕ್ತಿ ಅರ್ಪಿಸಬೇಕು ಅಂತ ವಿನಂತಿ. ಸನ್ಮುಖದ ಪ್ರಸನ್ನ ರೇಣುಕರ ಅಡಿದಾವರಿಗೆ ಭಕ್ತಿ ಗೌರವದ ಮಾಲೆ ಸಮರ್ಪಣೆ ನಡೀತಾ ಇದೆ. ನಿಮ್ಮೆಲ್ಲರ ಭಕ್ತಿಯ ಪರಾಕಾಷ್ಠೆಯ ಚಪ್ಪಾಳೆ ಎದ್ದು ಬರಲಿ ಅಂತೇಳಿ ಎಲ್ಲರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಈ ಕಲ್ಯಾಣದಿಂದ ರಂಭಾಪುರಿ ಪೀಠದ ವೈಭವ ಕಾಣುತ್ತಿ. ಭಕ್ತಿಗೆ ಗುರು ನೀವೇ, ಶಕ್ತಿಗೆ ಶಿವ ನೀವೇ. ರಂಭಾಪುರಿ ಪೀಠದ ಧರ್ಮದ ದೊರೆ ನೀವೇ, ಭಾಗ್ಯದ ಭಗುತೆಗೆ ಭಾಗ್ಯದ ನಿಧಿ ನೀವೇ. ಮಲೆನಾಡ ಸಿರಿ ಚಂದ, ಗುರುವಿನ ನಡೆ ಚಂದ, ಭಕ್ತಿಯ ಮಕರಂದ ಧರ್ಮವೇ ಆನಂದ. ನೀನೊಮ್ಮೆ ಬಂದು ಬಾಗೋ, ನಿನ್ನ ಜನ್ಮವೇ ಶ್ರೀಗಂಧ. ಧರ್ಮದ ಹರಿಕಾರ, ಕರುನಾಡ ಸರದಾರ, ಮಮತೆಯ ಶ್ರೀಕಾರ, ಜ್ಞಾನದ ಓಂಕಾರ, ಅರಿವಿಗೆ ಗುರುವಾದ ಓ ವೀರ ಸೋಮೇಶ್ವರ. ಒಂದು ಪುಟ್ಟ ಕಲಾವಿದರಿಗೂ ಕೂಡ ಕಲಾವಿದರಿಗೆ, ಸಾಹಿತಿಗಳಿಗೆ, ಸಂಗೀತಗಾರರಿಗೆ ವೇದಿಕೆ ಕೊಡುತ್ತಿರುವುದು ಅಂದರೆ ನಮ್ಮ ಬಾಳೆಹೊನ್ನೂರು ಪೀಠವಾದ ಅಂತಹ ಪೀಠದೊಡೆಯರ ಅಡಿದಾವರಿಯಲ್ಲಿ ಒಂದು ನೃತ್ಯವನ್ನು ಸಮರ್ಪಿಸ್ತಾ ಇದ್ದಾರೆ ಕುಮಾರಿ ಆರಾಧ್ಯ ಒಳಿಂದ ಭರತನಾಟ್ಯದ ಮುಖೇನ ಕಲೆ, ಸಂಗೀತ, ಸಾಹಿತ್ಯ, ಸಂಸ್ಕೃತಿಯ ಆರಾಧನೆ ಉತ್ಸವ. ನೃತ್ಯವನ್ನು ಮಾಡಿದಂತಹ ಸೋದರಿ ಇದೀಗ ಪರಮಾಚಾರ್ಯರ ಕಾರಣದ ಆಶೀರ್ವಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ವೇದಿಕೆಯ ಮೇಲೆ ಶರಣು ಸಂಘ ಬಸವ ಕಲ್ಯಾಣ ಕ್ಷೇತ್ರದ ಶಾಸಕರಿಂದ ಸ್ವಾಗತ. ಆತ್ಮೀಯ ಆದರಣೀಯ ಬಂಧುಗಳೇ, ಈ ಜಗತ್ತಿನ ಅತ್ಯಂತ ಶ್ರೇಷ್ಠ ನೆಲ ಬಸವ ಕಲ್ಯಾಣ. ಈ ಜಗತ್ತಿನ ಪಾವನ ಭೂಮಿ ಬಸವ ಕಲ್ಯಾಣ. ಈ ಜಗತ್ತಿಗೆ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ತೋರಿಸಿಕೊಟ್ಟಂತ ಪುಣ್ಯಭೂಮಿ. ಈ ಜಗತ್ತಿಗೆ ದಾಸೋಹ ದಾರಿಯನ್ನು ತೋರಿಸಿದಂತ ಶ್ರೇಷ್ಠ ನೆಲದಲ್ಲಿ ಇವತ್ತು 34ನೇ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನ, 34ನೇ ದಸರಾ ಧರ್ಮ ಸಮ್ಮೇಳನದ ಈ ವೇದಿಕೆಯ ಮೇಲೆ ಆಶೀರ್ವಾದಂತ
ಜಿಲ್ಲೆಯ ನಾಯಕರು, ಬಂಜಾರ ಸಮಾಜದ ಪ್ರಮುಖ ಮುಖಂಡರು ನೇರ ನಡೆ ಸುಮಾರು ಈ ಜಿಲ್ಲೆಯಲ್ಲಿ ಸತತ 4 ಬಾರಿ ಶಾಸಕರಾಗಿ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡುವಂತ ನಾವೆಲ್ಲರ ಆದರಣೀಯ ನೆಚ್ಚಿನ ನಾಯಕರಾದಂತ ನಾನು ಹೇಳ್ತೇನೆ ಅವರಿಗೆ ಸಾಮಾನ್ಯ ಚಿಂತೆ ಮಾಡಬೇಕು. ಮುಂದಿನ ಸಲ 100 ಅಣ್ಣ ಕ್ಯಾಬಿನೆಟ್ ಉಪಮುಖ್ಯಮಂತ್ರಿ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಸನ್ಮಾನ್ಯ ಶ್ರೀ ಪ್ರಭು ಚವ್ಹಾಣ್ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಸ್ನೇಹಿತರೆ, ಇನ್ನೋರ್ವ ನಮ್ಮ ನಾಯಕರು ನನ್ನ ಅಣ್ಣ ಭಾರತೀಯ ಜನತಾ ಪಕ್ಷದ ಈ ರಾಜ್ಯದ ಕಾರ್ಯದರ್ಶಿಗಳು, ಬೀದರ್ ಜಿಲ್ಲೆಯಲ್ಲಿ ಉತ್ತಮ ಸಂಘಟನಾ ಚಟುವಟಿಕೆಗಳು, ಬೀದರ್ ದಕ್ಷಿಣದ ಶಾಸಕರು, ನನ್ನ ಹಿತಚಿಂತಕರಾದಂತಹ ಸನ್ಮಾನ್ಯ ಶ್ರೀ ಶೈಲೇಂದ್ರ ಬೆಲ್ಲಾಳ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಬಂಧುಗಳೇ, ನಮ್ಮ ನೆರೆಹಳ್ಳಿ ಅಂತ ಹೇಳೋದು ಹುಂಡಾಬಾರದು, ಬಸವ ಕಲ್ಯಾಣ ನೆರೆಹಳ್ಳಿ ಅದು ಅಂತ ಜಯಶಿವನಗರದ ಶಾಸಕರು, ನನ್ನ ಸಹೋದರರು, ನನ್ನ ಹಿತಚಿಂತಕರಾದಂತಹ ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತೇನೆ. ಸ್ನೇಹಿತರೆ, ತಮ್ಮೆಲ್ಲರಿಗೆ ಇನ್ನೋರ್ವ ಈ ರಾಜ್ಯ ಕಂಡಂತ ಉದ್ಯಮಿಗಳು, ಬೀದರ್ ದಕ್ಷಿಣ ಕ್ಷೇತ್ರದ ಹಿಂದಿನ ಶಾಸಕರು ಆದಂತ ಹಿರಿಯ ಜೀವಿಗಳು ಆದಂತ ಬುದ್ಧಿಜೀವಿಗಳಾದಂತ ಸನ್ಮಾನ್ಯ ಶ್ರೀ ಅಶೋಕ್ ಖೇಡಿ ಸರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೊಡ್ತೇನೆ. ಸ್ನೇಹಿತರೆ, ನನ್ನ ಆತ್ಮೀಯ ಸಹೋದರರು, ನಮ್ಮೆಲ್ಲರ ನೆಚ್ಚಿನ ಸಹೋದರರಾದಂತ ಬೀದರ್ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾದಂತ ಸಹೋದರ ಸೋಮನಾಥ್ ಪಾಟೀಲ್ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ವೇದಿಕೆ ಮೇಲೆ ಆಸೀನರಾದಂತ ಇವತ್ತು ಭಾರತೀಯಲ್ಲಿ ಸುಮಾರು 2 ಸಲ 3 ಸಲ ಶಾಸಕರಾಗಬೇಕಂತೇಳಿ ಪ್ರಯತ್ನ ಮಾಡಿದ್ರು ಕೂಡ ಅನಿವಾರ್ಯ ಕಾರಣಕ್ಕೆ ಶಾಸಕರಾಗಲಿಕ್ಕಾಗಿಲ್ಲ. ಶಾಸಕರಾಗಿಲ್ಲ ಅಂದ್ರೆ ತಮ್ಮಂತೇನಲ್ಲ, ಸದಾ ಸಂಘಟನಾ ಚತುರ ನನ್ನ ಸಹೋದರ ಡಿ ಕೆ ಶಿವರಾಮ್ ಅವರಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದಂತ ಬಸವೇಶ್ವರ ಪಂಚ ಕಮಿಟಿಯ ಅಧ್ಯಕ್ಷರಾದಂತ ಸಹೋದರ ಬಸವರಾಜ್ ಕೋರ್ತೆ ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಈ ವೇದಿಕೆ ಮೇಲೆ ಇನ್ನು ಅನೇಕ ಗಣ್ಯರು ಬರಬೇಕಾಗಿತ್ತು. ಸುಮಾರು ನಾವೆಂದೂ ನಮ್ಮ ಬದುಕಿನಲ್ಲಿ ಇಂಥ ಮಳೆ ನೋಡಿಲ್ಲ. ನಾವು ಅಂತ ಮಳೆ ಪ್ರಯುಕ್ತ ಇನ್ನೂ ಗಣ್ಯರು ಭಾಗವಹಿಸಿ ಇನ್ನೂ ಸುಮಾರು ಈ ಕಾರ್ಯಕ್ರಮ ಇವತ್ತು ಪ್ರಾರಂಭ ಆಗ್ತಾ ಇದೆ. ಈ ಕಾರ್ಯಕ್ರಮ ಅಕ್ಟೋಬರ್ 2ರವರೆಗೆ ಬಸವ ಕಲ್ಯಾಣದಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡತಕ್ಕಂಥ ಕಾರ್ಯಕ್ರಮ ಇವತ್ತು ರಂಭಾಪುರಿ ಜಗದ್ಗುರುಗಳ ನೇತೃತ್ವದಲ್ಲಿ ನಮ್ಮ ಪರಮ ಪೂಜ್ಯ ಹಾಕೂರು ಚನ್ನವೀರ ಶಿವಾಚಾರ್ಯ ಮಾರ್ಗದರ್ಶನದಲ್ಲಿ 100 ಯಶಸ್ವಿ ಆಗ್ತದೆ ಅಂತಕ್ಕಂಥ ಭಾವನೆಯಿಂದ ಇವತ್ತು ನಾನೊಬ್ಬ ರೈತರ ಮಗನಾಗಿ ಬಸವ ಕಲ್ಯಾಣದಲ್ಲಿ ನಿಮ್ಮ ಮಧ್ಯೆ ಇದ್ದು ಕೆಲಸ ಮಾಡತಕ್ಕಂಥ ಸಮಯದಾಗ ನಾನು ನಿಮ್ಮ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಇದರೊಳಗೆ ಏನು ಮುಲಾಜಿಲ್ಲ. ನಮ್ಮ ಶರಣಪ್ಪ ಬಿರಾದವರು, ನಮ್ಮ ದಯಾನಂದ ಶ್ರೀಮಂತವರು ನನ್ನ ಕರ್ಕೊಂಡು ಹೋಯ್ತು, ಬಾಳೆ ಹಣ್ಣೂರಿಗೆ ಹೋಯ್ತು, ರಂಭಾಪುರಿ ಜಗದ್ಗುರು ಹತ್ರ ಹೋಯ್ತು, ನನಗೆ ಆಶೀರ್ವಾದ ಮಾಡಿಸಿದ್ರು. ರಂಭಾಪುರಿ ಜಗದ್ಗುರುಗಳು ನನಗೆ ಏನ್ ಮಾತಾಡಿದ್ರೆ, ಅವಾಗ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರಿದ್ದರು. ನೋಡಪ್ಪ ಶರಣ ಸಲ್ಗರ್, BS ಯಡಿಯೂರಪ್ಪನವರು ನನ್ನ ಆತ್ಮೀಯರು, ನನ್ನ ಭಕ್ತರು, ನಾನು 100 ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದ್ರು. ನಾನು ಹೇಳಿದ್ದು ಗುರುಗಳೇ, ನಾನು ಬಸವ ಕಲ್ಯಾಣದಲ್ಲಿ ದಸರಾ ಧರ್ಮ ಸಮ್ಮೇಳನ ಮಾಡ್ತೀನಿ ಅಂತ ಹೇಳಿ ಕೊಟ್ಟ ಮಾತಿನಂತೆ ಇವತ್ತು ಬಸವ ಕಲ್ಯಾಣದಲ್ಲಿ ನಾವು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ. ಸ್ನೇಹಿತರೆ, ಇವತ್ತು ಈ ಕಾರ್ಯಕ್ರಮ ಪ್ರಾರಂಭವಾಗುವ ಮುನ್ನೆಲೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅಡಚಣೆ ಬಂದರೂ ಕೂಡ ಅದು ಈ ನೆಲದಲ್ಲಿ ಯಾರ ಭಾವನೆಗೂ ಧಕ್ಕೆ ಆಗಬಾರದು. ಮಾನವ
ನಮ್ಮೆಲ್ಲರಿಗೂ ಸಾಕ್ಷಿಯಾಗಿದೆ ಸ್ನೇಹಿತರೆ. ಅಂತ ಹೇಳಿದ ವರ್ಷನೇ ಅವರು ರಾಜ್ಯಾಧ್ಯಕ್ಷ ಆಗಿದ್ರು. ಇಂತಹ ವೇದಿಕೆಯಲ್ಲಿ ಅವರಿಗೆ ಒಳ್ಳೆ ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ. ಇದೀಗ ವೇದಿಕೆ ಮೇಲೆ ಈಗ ಕಾರ್ಯಕ್ರಮಗಳು ಯಾಕಂದ್ರೆ ನಮ್ಮ ಸನಾತನ ಧರ್ಮ ಬಂದಿದೆ. ನಾವೆಲ್ಲ ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು, ಒಂದ್ ಕಡೆ ಕೂಡಬೇಕು, ಒಂದ್ ಕಡೆ ಆಚಾರ ವಿಚಾರಗಳು ಹೇಳಬೇಕು. ಇದರ ನಮ್ಮ ಶರಣರು ನಾಡಿದೆ. ನಮ್ಮ ವಿಷಯಗಳು ಬಸವಣ್ಣರಲ್ಲಿ ನಡೆದಾಡಿದರೆ ಮಂತ್ರಿಯ ಕೆಲಸ ಮಾಡಿದರೆ ಸಾಕಷ್ಟು 770 ಅಮರಗಳನ್ನು ಇಲ್ಲೇ ಇದ್ರು. ಅಂತ ಒಂದು ಪುಣ್ಯ ಭೂಮಿಯಲ್ಲಿ ದಸರಾ ದರ್ಬಾರ ನಮ್ಮ ಶರಣ ಸರ್ಕಾರ ಆಗಲಿ ಇಡೀ ಪಂಚಕಮಿ ಎಲ್ಲ ಕಮಿಟಿಯ ಸದಸ್ಯರಿಗೆ ಗುರುಗಳಿಗೆ ಇಲ್ಲಿ ಕರೆದು ಕಾರ್ಯಕ್ರಮ ಮಾಡಿದ್ದಕ್ಕೆ ನಾನು ಜಿಲ್ಲೆಯ ವತಿಯಿಂದ ಅವರಿಗೆ ಅಭಿನಂದನೆ, ಗುರುಗಳಿಗೆ ಧನ್ಯವಾದ ಸಲ್ಲಿಸ್ತೀನಿ. ನಾನು ಪೂಜ್ಯ ರಂಭಾಪುರ ಜಗದ್ಗುರುಗಳು ಸುಮಾರು ಒಂದು 7-8 ದಿವಸ ಇಲ್ಲೇ ಇದ್ದಾರೆ. ನಮ್ಮೆಲ್ಲರೂ ಉದ್ದೇಶಿಸಿ ಮಾತಾಡಿದ್ದಾರೆ. ಅವರೊಂದು ಆಶೀರ್ವಾದ ನಾವೆಲ್ಲ ಪಡೆಯೋಣ. ಅವ್ರು ಹೇಳಿದ ಮಾರ್ಗದಲ್ಲಿ, ಸಂತರ ಮಾರ್ಗದಲ್ಲಿ ಮತ್ತೆ ಶರಣರ ಮಾರ್ಗದಲ್ಲಿ ಮತ್ತು ಗುರುಗಳ ಮಾರ್ಗದಲ್ಲಿ ನಾವೆಲ್ಲರೂ ಹೋಗೋಣ. ಒಗ್ಗಟ್ಟು ಹೋಗೋಣ. ನಮ್ಮಲ್ಲಿದ್ದ ಅಸೂಯೆ, ಅಹಂಕಾರ, ಸಿಟ್ಟು, ಜಲಸಿ ಇವೆಲ್ಲ ಬಿಟ್ಟು ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡ್ಲಿಕ್ಕೆ ನಾವೆಲ್ಲ ಜೊತೆಗಿರೋಣ ಅಂತ ಹೇಳಿ ನನ್ನನ್ನು ಕರೆಸಿ 2 ಮಾತುಗಳನ್ನು ಮಾಡಿಕೊಟ್ಟಂತ ಈ ಅಧ್ಯಕ್ಷರಿಗೆ ಮತ್ತು ವೇದಿಕೆ ಮೇಲಿದ್ದ ನಮ್ಮ ಗುರುಗಳಾದ ರಂಭಾಪುರ ಶ್ರೀ ಗುರುಗಳಿಗೆ ಇನ್ನೊಂದ್ಸಲ ಪಾದಕ ನಮಸ್ಕಾರ ಮಾಡಿ ನನ್ನ 2 ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಅವರಿಂದ ನುಡಿ ಸೇವೆಯ ಮಾತುಗಳು. ರಂಭಾಪುರ ಶ್ರೀಗಳು ನಮ್ಮ ಹುಮ್ನಾಬಾದ್ನಲ್ಲಿ ಕೂಡ 2000 ಮೋಸ್ಟ್ಲಿ ಹಾಗೆ ಒಂದು ಅಡ್ಡಪಾಲಕಿ ಉತ್ಸವ ಎಲ್ಲ ನಮ್ಮ ಪಂಚಪೀಠ ಜಗದ್ಗುರುಗಳ ಒಂದು ನೇತೃತ್ವದಲ್ಲಿ ಹುಮ್ನಾಬಾದ್ನಲ್ಲಿ ಕೂಡ ಆ ಒಂದು ಸಮಯದಲ್ಲಿ ನಾವು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಹೋಗಿದ್ದೇವೆ ಗೊತ್ತಾ. ಆ ಒಂದು ಸಮಯದಲ್ಲಿ ಮುತ್ತವರು ಅವಾಗ ಬಂದಾಗ ನಮ್ಮ ಎಲ್ಲ ಒಂದು ಕಾರ್ಯಗಳನ್ನು ನೋಡಿ ಆ ಒಂದು ಸಮಯದಲ್ಲಿ ಆಶೀರ್ವಾದ ಮಾಡಿದ್ರು. ಏನಂತಂದ್ರೆ ತನಗೂ ಕೂಡ ಒಂದು ಒಳ್ಳೆ ಭವಿಷ್ಯ ಇದೆ, ತಾನು ಕೂಡ ಮುಂದ ಒಂದಿಲ್ಲ ಒಂದು ದಿವಸ ನೀನು ಕೂಡ ಈ ಕ್ಷೇತ್ರದಲ್ಲಿ ಒಂದು ಯಾವುದೋ ಒಂದು ಹುದ್ದೆ ಸಿಗ್ತದೆ ಅಂದಾಗ ಅವರೆಲ್ಲರ ಒಂದು ಆಶೀರ್ವಾದದಿಂದ ಇವತ್ತು ನಾನು ಕೂಡ ಹುಮ್ನಾಬಾದ್ ಮತಕ್ಷೇತ್ರದ ಒಂದು ಶಾಸಕನಾಗಿ ಎಲ್ಲ ಗುರುಗಳ ಒಂದು ಆಶೀರ್ವಾದದಿಂದ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಹಗಲಿರುವಂತ ಎಲ್ಲ ಸಮಿತಿಯ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಪಾಪ ಬಹಳಷ್ಟು ಇದು ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಕ ಕಾರಣಭೂತ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳಿ ನನ್ನ 2 ಮಾತು ಮುಗಿಸಿ ಧನ್ಯವಾದಗಳು. ಬಾಯಿಲೆಂದು ಕೂಡ ಲಿಂಗದಲ್ಲಿ ಗುರುಭಕ್ತಿ ಇದ್ದರೆ ಅಂಗದಲ್ಲಿ ಗುರುಶಕ್ತಿ ತಾನಾಗಿಯೇ ಬರುತ್ತದೆ. ಲಿಂಗ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ, ಅತ್ಯಂತ ಸುಂದರವಾಗಿ, ಬಹುಶಃ 33 ಕಾರ್ಯಕ್ರಮವನ್ನು ಮೀರಿಸುವಂತ ಸಂಭ್ರಮ ಸಡಗರದಿಂದ ನಿಮ್ಮೂರಿನ ಈ ಕಾರ್ಯಕ್ರಮ ನಡೀತಾ ಇದೆ. ಆ ಬಸವ ಕಲ್ಯಾಣದ ಜನರಿಗೆ ಮತ್ತೊಮ್ಮೆ ಚಪ್ಪಾಳೆ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ನಿನ್ನೆ ಯಶಸ್ವಿ ತೋರಿಸ್ಕೊಟ್ಟಿದ್ದೇವೆ. ಪರಮಪೂಜ್ಯ ದೇವರವರನ್ನ ಸ್ವಾಗತ ಮಾಡುವ ಸಂದರ್ಭದಲ್ಲಿ 1 ಕಿಲೋಮೀಟರ್ ಮೇಲೆ 1 ಕಿಲೋಮೀಟರ್ ಜನ ಇದ್ರು. ಮಳೆ ಬಂತು, ಮಳೆಗೂ ಜಗ್ಗದೆ ಬೊಗ್ಗದೆ ಸ್ವಾಗತ ಮಾಡಿರುವಾಗ ಬಸವಕಲೆ ಎಲ್ಲ ಸಂತರೆ ಮಾತೆ ಪರಮಪೂಜ್ಯರ ದಸರಾ ದರ್ಬಾರ್ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಇದು ಒಂದು ಹಣ ಹಬ್ಬ. ಇದೊಂದು ಹಬ್ಬವನ್ನ ರಾಜರು ಮಾಡುವಂತ ಹಬ್ಬವನ್ನ ಇದು ಮಠಾಧಿಪತಿಗಳು ಮಾಡುವ ಒಂದು ಸುಯೋಗ ನಮಗೆ ಪ್ರಾಪ್ತಿಯಾಗಿದೆ. ಪರಮಪೂಜ್ಯ ರಂಭಾಪುರವರ ಕಾರ್ಯಕ್ರಮ ನವೋದೋನ ಭವಿಷ್ಯ ಎನ್ನುವಂಥ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಈ 10 ದಿನದ ಕಾರ್ಯಕ್ರಮದಲ್ಲಿ ಬಹುಶಃ ಭಗವಂತನಿಗೆ ಒಂದು ರಾತ್ರಿ ಮಾತ್ರ ಸೀಮಿತ, ಶಿವನಿಗೆ ಶಿವರಾತ್ರಿ ದಿವಸ. ಆದರೆ ಶಕ್ತಿ ಮಾತಿಗೆ ನವರಾತ್ರಿಗಳು ಸೀಮಿತವಾಗಿವೆ. ನಿಮ್ಮದೇ ಮೆಜಾರಿಟಿ, ಹೆಣ್ಮಕ್ಳದೇ ಮೆಜಾರಿಟಿ ಅಂತ ಹಬ್ಬವನ್ನು ಆಚರಿಸುವಂಥ ಈ ಸಮಾರಂಭದಲ್ಲಿ ಸಾಕಷ್ಟು ಜನ ಮುಖ್ಯ ಅತಿಥಿಗಳು, ಸಾಹಿತಿಗಳು, ವಿದ್ವಾಂಸರು, ಕಲಾವಿದರು ಎಲ್ಲ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಶುಭವನ್ನು ಕೋರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಕಾರಣೀಭೂತರಾದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಮಂಗಳವನ್ನು ಕೋರಿ ನನ್ನ ಮಾತಿಗೆ ವಿಳಂಬ ಕೊಟ್ಟಿಸುವ ಓಂ ಶಾಂತಿ. ಉಪದೇಶ ಭಕ್ತಿಯ ಮನೆಗಳು ಇದೀಗ ವೇದಿಕೆಯ ಮೇಲೆ ಉದ್ಘಾಟನೆಯ ಕಾರ್ಯಕ್ರಮ. ದಿವ್ಯ ಸಾನ್ನಿಧ್ಯ ಒಳಗ ದೀಪದ ಆರಾಧನೆಯನ್ನು ಮಾಡುವಂತ ಸಮಯ. ಆಚಾರ್ಯರ ಅಡಿದಾವರಿಯಲ್ಲಿ ಎಲ್ಲ ಉಪಾಚಾರ್ಯರ ನೇತೃತ್ವದಲ್ಲಿ ಈರುವರು ಕೂಡ ಜ್ಯೋತಿಯನ್ನು ಬೆಳೆಸುವ ಮೂಲಕ ಉದ್ಘಾಟನೆ ನಡೆಸ್ತಾ ಇದ್ದಾರೆ. ಸಿದ್ಧತೆಗಾಗಿ ಬೇಕಾದ ಬೆಳಕು ದೀಪದ ಆರಾಧನೆ ಮಾಡುವುದು
ಜ್ಯೋತಿ ಬೆಳಗುವೆಡೆ ಪ್ರಣತೆಯಿದೆ ಬತ್ತಿದೆ ಜ್ಯೋತಿ ಬೆಳಗುವೆಡೆ ತೈಲವಿಲ್ಲದೆ ಪ್ರಭೆಗಳೆಲ್ಲಿಯದೋ ಪ್ರಣತೆಯಿದೆ ಬತ್ತಿದೆ ಜ್ಯೋತಿ ಬೆಳಗುವೆಡೆ ಗುರುವಿದೆ ಲಿಂಗಾಯಿದೆ ಗುರುವಿದೆ ಲಿಂಗಾಯಿದೆ ಶಿಷ್ಯನ ಸುಜ್ಞಾನೋದಯ ಮಾಡಿ ಟಿ.ವೈ. ವಿಜಯೇಂದ್ರ ಅಣ್ಣವರು ರಾಜ್ಯಾಧ್ಯಕ್ಷರು ದೀಪದ ಪ್ರಚುರವನ್ನು ಮಾಡಿದ್ದಾರೆ. ನ್ಯಾಯ ನಿಷ್ಠಿಸರ ಲೋಕಕ್ಕೆ ಅಂಜುವನಲ್ಲ ಎನ್ನುವಂತೆ ತಮ್ಮ ತರ್ಕಬದ್ಧವಾದ ಮಾತು ವಿಚಾರಗಳ ಮೂಲಕ ಎಲ್ಲರ ಮನಸ್ಸನ್ನು ಗೆದ್ದ ಯುವ ನಾಯಕ ರಾಜ್ಯದ ಹಿತ ಚಿಂತನೆ ರಾಷ್ಟ್ರದ ಸುಖ ಚಿಂತನೆಗಳ ಧ್ಯೇಯವನ್ನಾಗಿಸಿಕೊಂಡ ತಂದೆಯ ಉತ್ಕೃಷ್ಟ ಹೆಜ್ಜೆಗಳನ್ನು ಮುನ್ನಡೆಸಿಕೊಂಡು ಹೋದೆಲ್ಲೆಡೆಯಲ್ಲಿ ಯುವ ಜನತೆಯನ್ನು ರಾಷ್ಟ್ರಾಭಿಜ ಮನದತ್ತ ನಡೆಸಿಕೊಂಡು ನಡೆಯುತ್ತಿರುವ ಯುವ ನಾಯಕ ಎಲ್ಲರ ಬಾಯಲ್ಲೂ ಮುಂದಿನ ಮುಖ್ಯಮಂತ್ರಿ ಎಂದೇ ಬಿಂಬಿತವಾಗುತ್ತಿರುವ ಯುವ ನಾಯಕ ವಿಜಯೇಂದ್ರ ಅವರ ನುಡಿ ಸೇವೆ ಇದೀಗ ವೇದಿಕೆಯ ಮೇಲೆ ಶ್ರೀಮದ್ ರಂಭಾಪುರಿ ಜಗದ್ಗುರು ಅವರ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನ ಈ ಒಂದು ಭವ್ಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಹಿರೇಮಠ ಸಂಸ್ಥಾನದ ಪರಮ ಪೂಜ್ಯ ಶರಸ್ತ್ರ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಶಿಕ್ಷಕ ಶಿಷ್ಟರ ರಕ್ಷಕ ಎಂಬ ಹಿನ್ನೆಲೆಯಲ್ಲಿ ದೇವಿಯ ಆರಾಧನೆಯ ಮೂಲಕ ಇವತ್ತು ದೇಶಾದ್ಯಂತ ಇವತ್ತು ವಿಜೃಂಭಣೆಯಿಂದ ನಡೀತಾ ಇದೆ. ನಮ್ಮ ಕನ್ನಡ ನಾಡಿಗೆ ಈ ಒಂದು ಪರಂಪರೆ ಒಂದು ಬಹುದೊಡ್ಡ ಹಿನ್ನೆಲೆ. ಇವತ್ತು ಮೈಸೂರಿನಲ್ಲಿ ನಡೀತಾ ಇರ್ತಕ್ಕಂಥ ಅರಮನೆಯಲ್ಲಿ ನಡೀತಾ ಇರತಕ್ಕಂಥ ದಸರಾ ಸಮಾರಂಭ ಒಂದ್ ಕಡೆ ಆದರೆ ಬಸವ ಕಲ್ಯಾಣದಲ್ಲಿ ಇವತ್ತು ಗುರುಮನೆಯಲ್ಲಿ ಜಗದ್ಗುರುಗಳ ನೇತೃತ್ವದಲ್ಲಿ ಇವತ್ತು ಭವ್ಯ ಕಾರ್ಯಕ್ರಮ ದಸರಾ ದರ್ಬಾರ್ ನಡೀತಾ ಇರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ಮತ್ತು ಹೆಮ್ಮೆ ತರ್ತಕ್ಕಂಥ ವಿಚಾರ. ಇವತ್ತಿನ ಈ ಒಂದು ದಸರಾ ಕಾರ್ಯಕ್ರಮ ಪೂಜ್ಯ ತಂದೆಯವರು ಮಾಜಿ ಮುಖ್ಯಮಂತ್ರಿಗಳು ರೈತ ನಾಯಕರಾಗಿರುವಂತಹ ಸನ್ಮಾನ್ಯ BS ಯಡಿಯೂರಪ್ಪನವರು ಉದ್ಘಾಟನೆ ಮಾಡಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಅವರು ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಕೂಡ ಶಿವಮೊಗ್ಗ ಮತ್ತು ನನ್ನ ಸ್ವಕ್ಷೇತ್ರದಲ್ಲಿ ಕಾರ್ಯಕ್ರಮದ ನಿಮಿತ್ತ ಒಂದು ಶಿವಮೊಗ್ಗ ಶಿಕಾರಿಪುರ ಪ್ರವಾಸ ಇತ್ತು. ಬೆಳಗ್ಗೆ ಜಗದ್ಗುರುಗಳು ನನಗೆ ದೂರವಾಣಿ ಕರೆ ಮಾಡಿ, ನೋಡಪ್ಪ ಯಡಿಯೂರಪ್ಪನವರು ದಸರಾ ದರ್ಬಾರ್ ಎಲ್ಲೇ ನಡೆದರೂ ಸಹ ಯಡಿಯೂರಪ್ಪನವರೇ ಬಂದು ದಸರಾ ದರ್ಬಾರ್ ಉದ್ಘಾಟನೆ ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಆದ್ರೆ ಅನಿವಾರ್ಯ ಕಾರಣಕ್ಕೆ ಬರೋದಕ್ಕೆ ಆಗಲ್ಲ ಅಂತೇಳಿ ದೂರವಾಣಿ ಕರೆ ಮೂಲಕ ತಿಳಿಸಿದ್ದಾರೆ. ಆದ್ರೆ ನೀ ಏನ್ ಮಾಡ್ತಾ ಗೊತ್ತಿಲ್ಲ, ನಿಂದ ಏನೇ ಕೆಲಸ ಕಾರ್ಯಗಳು ಇದ್ರೂ ಸಹ ಅದೆಲ್ಲವನ್ನೂ ಕೂಡ ಬದಿಗಿಟ್ಟು ನೀವತ್ತು ಬಸವ ಕಲ್ಯಾಣಕ್ಕೆ ಉದ್ಘಾಟನಾ ಕಾರ್ಯಕ್ರಮ ನೀನು ಬರಬೇಕು ಅಂತೇಳಿ ಆದೇಶ ಮಾಡಿದಂತ ಸಂದರ್ಭದಲ್ಲಿ ಜಗದ್ಗುರುಗಳ ಆದೇಶಕ್ಕೆ ಮನ್ನಣೆ ನೀಡಬೇಕು ನನ್ನ ಕರ್ತವ್ಯ ಅಂತ ಹೇಳಿ ಇವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ನಾನು ಕೂಡ ಇವತ್ತು ಬಂದಿದ್ದೇನೆ. ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ಎಲ್ಲ ತಾಯಿಯಂದ್ರೆ, ಇವತ್ತು ದೇಶಾದ್ಯಂತ ರಾಜ್ಯದಲ್ಲೂ ಕೂಡ ಇವತ್ತು ದಸರಾ ದರ್ಬಾರ್ ನಡೀತಾ ಇದೆ. ನಮ್ಗೆ ಹೆಮ್ಮೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ನಾಡಿನಲ್ಲಿ ಇವತ್ತು ವೀರಶೈವ ಮಠಮಾನ್ಯಗಳು ಜಗದ್ಗುರುಗಳ ನೇತೃತ್ವದಲ್ಲಿ ಏನು ತ್ರಿವಿಧ ದಾಸೋಹದ ಮುಖೇನ ಈ ನಾಡನ್ನ ಕಟ್ಟತಕ್ಕಂಥ ಕೆಲಸ ಹಲವಾರು ದಶಕಗಳಿಂದ ನಡ್ಕೊಂಡು ಬರ್ತಾ ಇದೆ. ಇವತ್ತು ಜಗದ್ಗುರುಗಳ ನೇತೃತ್ವದಲ್ಲಿ ವೀರಶೈವ ಲಿಂಗಾಯತ ಮಠಮಾನ್ಯಗಳ ಜಗದ್ಗುರುಗಳ ನೇತೃತ್ವದಲ್ಲಿ ಇವತ್ತು ಅನ್ನದಾನ
ಸನ್ನಿಧಾನದಲ್ಲಿ ತಕ್ಕೊಂಡೋಗ್ತಕ್ಕಂಥ ಒಂದು ಪವಿತ್ರ ಕೆಲಸ ಇವತ್ತು ನಡೀತಾ ಇರ್ತಕ್ಕಂಥದ್ದು. ಇವತ್ತು ನಾವು ದಸರಾ ದರ್ಬಾರ್ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ದೇಶದಲ್ಲಿ ನಾಡಿನಲ್ಲಿ ಇವತ್ತು ನಮ್ಮ ಧರ್ಮದ ರಕ್ಷಣೆಯನ್ನ ಮಾಡ್ತಕ್ಕಂಥ ಕೆಲಸ ಇವತ್ತು ಆಗ್ಬೇಕಾಗಿದೆ. ವಿಶೇಷವಾಗಿ ನಮ್ಮ ವೀರಶೈವ ಲಿಂಗಾಯತ ಎಲ್ಲ ಜಾತಿಗಳು, ನಮ್ಮ ಒಳಪಂಗಡಗಳು ಎಲ್ಲವನ್ನೂ ಕೂಡ ಬದಿಗಿಟ್ಟು ಈ ದೇಶ ನಾಡಿನ ಕಟ್ಟುವಂತ ವಿಚಾರದಲ್ಲಿ, ಇವತ್ತು ನಮ್ಮ ಧರ್ಮವನ್ನು ಉಳಿಸ್ತಕ್ಕಂಥ ವಿಚಾರದಲ್ಲಿ ನಮ್ಮೆಲ್ಲ ಒಳಪಂಗಡಗಳನ್ನ ಮರೆತು ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಸಹಬಾಳ್ವೆಯನ್ನ ಮಾಡ್ತಕ್ಕಂಥ ಇವತ್ತು ಸಂದರ್ಭ ಸೃಷ್ಟಿಯಾಗಿದೆ ಅಂತ ಹೇಳೋದಕ್ಕೆ ನಾನು ಸಂದರ್ಭ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆ ನಾವು ಒಂದಾಗಬೇಕು, ಇವತ್ತು ವೀರಶೈವ ಲಿಂಗಾಯತ ಸಮಾಜ ಯಾಕೆ ಒಂದಾಗಬೇಕು ಅಂತ ಹೇಳಿದ್ರೆ, ನಾ ಎಲ್ಲಾ ವೇದಿಕೆಗಳಲ್ಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತೇನೆ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಇತರ ಜಾತಿಗಳನ್ನು ಕೂಡ ಒಗ್ಗೂಡಿಸ್ತಕ್ಕಂಥ ಶಕ್ತಿ ನಮ್ಮ ವೀರಶೈವ ಲಿಂಗಾಯತ ಸಮಾಜಕ್ಕಿದೆ. ನಮ್ಮ ವೀರಶೈವ ಲಿಂಗಾಯತ ಸಮಾಜ ದೊಡ್ಡ ಆಳದ ಮರದ ರೀತಿ, ಯಾವುದೇ ಜಾತಿ, ಯಾವುದೇ ಪಂಥ, ಯಾವುದೇ ಮತ, ಯಾರೇ ಇದ್ರೂ ಸಹ ಆ ಸಮುದಾಯಗಳಿಗೆ, ಸಮಾಜಕ್ಕೆ ನೆರಳು ಕೊಡ್ತಕ್ಕಂಥ ಶಕ್ತಿ ಇವತ್ತು ನಮ್ಮ ಸಮಾಜಕ್ಕಿದೆ ಅನ್ನೋದನ್ನ ನಾವ್ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಪಕ್ಷವನ್ನ ಮರೆತು, ಪಕ್ಷ ಭೇದವನ್ನ ಮರೆತು ನಾವೆಲ್ಲರೂ ಕೂಡ ತಮ್ಮ ಜೊತೆಗೆ ಇರ್ತೇವೆ ಅನ್ನುವ ಭರವಸೆ ಸಂದರ್ಭದಲ್ಲಿ ಕೊಡ್ತಾ, ಮತ್ತೊಮ್ಮೆ ವೇದಿಕೆ ಮೇಲೆ ಜಗದ್ಗುರುಗಳ ಆಸೀನರಾಗಿರ್ತಕ್ಕಂಥ ಎಲ್ಲ ಹಲವರು ಚರಮೂರ್ತಿಗಳ ಪಾದಾರಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸದ್ಭಕ್ತರಲ್ಲಿ ಶ್ರದ್ಧೆಯ ತಾಯಂದಿರು ಕೂಡ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು. ಸಮರ್ಪಣೆಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಪೂಜ್ಯ ಷಡಕ್ಷರಪರಮ ಇನ್ನೇನು ವೇದಿಕೆಯ ಮೇಲೆ ಡಿ.ವೈ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಿಗೆ ಪೂಜ್ಯರಿಂದ ಅಂತಃಕರಣದ ಆಶೀರ್ವಾದ ಮಾಡಿ ಹರಿಸ್ತಾ ಇದ್ದಾರೆ. ವೇದಿಕೆ ಮೇಲೆ ಎಲ್ಲ ನಾಯಕರು ಅದಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಇನ್ನೇನು ಹಸಿರು ಪೀಠದ ಒಡೆಯರಿಂದ ಹಸಿರು ಶಾಲಿನ ಆಶೀರ್ವಾದ, ಹಸಿರೇ ಉಸಿರು ಎನ್ನುವ ಪೀಠದ ಒಡೆಯರು ಹಸಿರು ಶಾಲನಾಗಿ ರುದ್ರಾಕ್ಷಿಮಾಲೆಯ ಮೂಲಕ ಅವರಿಗೆ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಆ ಕಾರಣದ ಆಶೀರ್ವಾದ ಮುಗಿಲೆತ್ತರಕ್ಕೆ ಬಾನೆತ್ತರಕ್ಕೆ ಬೆಳೆಯಲಿ ಅಂತ ಹೇಳಿ ಎಲ್ಲರೂ ಒಂದು ರೀತಿಯ ಚಪ್ಪಾಳೆಯನ್ನು ನಾವು ವಿಜೇಂದ್ರ ಅವರಿಗೆ ಸಲ್ಲಿಸೋಣ. ಸಮಾರಂಭದ ವೇದಿಕೆಯ ಮೇಲೆ ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಭಾವಚಿತ್ರ ಬಿಡುಗಡೆಯನ್ನ ಈಶ್ವರ್ ಬಿ ಖಂಡ್ರೆ ಅವರ ವೇದಿಕೆಯಲ್ಲಿ ಸಾಧ್ಯ ಮಾಡಿಕೊಡ್ಬೇಕು ಅಂತ ವಿನಯಪೂರ್ವಕ ವಿನಂತಿಯನ್ನು ಮಾಡ್ತೇವೆ. ರಂಭಾಪುರಿ ಜಗದ್ಗುರು ಮಹಾಸಂವಿಧಾನದ ವಿಶಿಷ್ಟವಾಗಿರುವಂತಹ ಭಾವಚಿತ್ರದ ಬಿಡುಗಡೆಯನ್ನ ಈ ನಾಡು ಕಂಡ ಅಪರೂಪದ ರಾಜಕಾರಣಿಯಾಗಿರುವಂತಹ ಈಶ್ವರ್ ಬಿ ಖಂಡ್ರೆ ಅವರಿಂದ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಸಾಕ್ಷಿತ್ವದ ಮೂಲಕ ಇನ್ನೇನು ವೇದಿಕೆ ಮೇಲೆ ವಿಸ್ತೃತವಾಗಿ ಮಹಾಸನ್ನಿಧಿಯವರ ಭಾವಚಿತ್ರದ ಬಿಡುಗಡೆಯನ್ನು ಆರಂಭಗೊಳಿಸ್ತಾ ಇದ್ದಾರೆ. ಅವರಿಗೆ ಅನಂತ ವಂದನೆ, ಅಭಿನಂದನೆಗಳು. ರೇಣುಕಾದಿ ಆಚಾರ್ಯರಿಗೂ ಪಂಚಪೀಠಾಧೀಶ್ವರರಿಗೂ ವಿಶ್ವಗುರು ಬಸವಣ್ಣನವರಿಗೂ ಎಲ್ಲ ಮಹಾಪುರುಷರಿಗೆ ಸ್ಮರಿಸುತ್ತಾ ಇಂದಿನ ಈ ಪವಿತ್ರವಾದಂತಹ ಒಂದು ಕಾರ್ಯಕ್ರಮ ಇವತ್ತು ಬಾಳೆಹೊನ್ನೂರು ಶ್ರೀಮದ್ ರಂಭಾಪುರಿ ಜಗದ್ಗುರುಗಳವರ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನ. ಈ ಸಮ್ಮೇಳನದ ಕೇಂದ್ರ ಬಿಂದುಗಳು ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜಗದ್ಗುರುಗಳಾದಂಥ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜದೇಶ ಕೇಂದ್ರ ಶಿವಾಚಾರ್ಯ ಬಾಳೆಹೊನ್ನೂರು ಪೂಜ್ಯರಿಗೆ
ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಕೇಂದ್ರ ಬಿಂದುಗಳು ನಮ್ಮೆಲ್ಲರಿಗೆ ಯಾವಾಗಲೂ ಮಾರ್ಗದರ್ಶನ ಮಾಡುವಂತವರು, ನೇತೃತ್ವ ವಹಿಸಿರುವ ಪರಮಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೂ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಸುಮಾರು ಜನ ಹಲವರು ಚರಮೂರ್ತಿಗಳು ಪೂಜ್ಯರೆಲ್ಲ ಆಸೀನರಾಗಿದ್ದಾರೆ. ಅವರೆಲ್ಲರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ರಂಭಾಪುರಿ ಜಗದ್ಗುರುವರ ಈ ಒಂದು ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನ ಪ್ರಾರಂಭ ಆಗಿದೆ. ಇವತ್ತು ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಇಡೀ ದೇಶದಲ್ಲಿ ವಿಶ್ವದಾದ್ಯಂತ ನಾವು ವಿಜಯದಶಮಿ ಆಚರಣೆ ಮಾಡ್ತೀವಿ. ದಸರಾ ಏನ್ ವಿವಿಧ ರೀತಿಯಲ್ಲಿ ನವರಾತ್ರಿ ಉತ್ಸವ, ಈ ಉತ್ಸವ ನಾವೇನು ಆಚರಣೆ ಮಾಡ್ತೀವಿ, ಇದಕ್ಕೆ ತನ್ನದೇ ಆದಂತಹ ಒಂದು ಹಿನ್ನೆಲೆ ಇದೆ. ಇದಕ್ಕೆ ಇತಿಹಾಸ ಇದೆ, ಸಂಸ್ಕೃತಿ ಇದೆ, ಪರಂಪರೆ ಇದೆ. ಇವತ್ತು ದಸರಾ ಅಂದ್ರೆ ನಾವೆಲ್ಲ ವಿಜಯೋತ್ಸವದ ಸಂಕೇತ ಅಂತ ಹೇಳ್ಬೋದು. ಈ ಉತ್ಸವ, ಈ ಹಬ್ಬ ಆದಿಶಕ್ತಿ ಅಂತ ಹೇಳಿದ್ರೆ ದೇವಿ ಆರಾಧನೆ. ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ಬಹಳ ಪ್ರಾತಿನಿಧ್ಯ ಕೊಟ್ಟಿದ್ದೇವೆ ನಾವು. ಬಹಳ ಅವರಿಗೆ ದೇವಿ ಅಂತ ಕಾಣ್ತೀವಿ. ಮಹಾದೇವಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಹಿಂದೆಯೇ ಬಸವ ಕಲ್ಯಾಣದಲ್ಲಿ ಪ್ರಪ್ರಥಮವಾಗಿ ಬಸವಾದೀಶ್ವರರು ಮಹಿಳೆಗೆ ಸ್ವಾತಂತ್ರ್ಯವನ್ನು ಕೊಡ್ತಾರೆ. ನಾವೆಲ್ಲ ಅಸಂತದಿಂದ ಸಂತದ ಕಡೆ ಹೋಗ್ಬೇಕು, ಅಧರ್ಮದಿಂದ ಧರ್ಮದ ಕಡೆ ಹೋಗ್ಬೇಕು, ನಾವೆಲ್ಲ ಕಗ್ಗತ್ತಲೆಯಿಂದ ಬೆಳಕಿನ ಕಡೆ ಹೋಗ್ಬೇಕು. ಅಂದರೆ ಈ ದಸರಾ ಏನ್ ಸಂಕೇತಪ್ಪ ಅಂತ ಹೇಳಿದ್ರೆ, ಇದು ನಾವೆಲ್ಲರೂ ಶರನ್ನವರಾತ್ರಿ ಮಾಡ್ತೀವಿ. 9 ದಿವಸ ದೇವಿ ಆರಾಧನೆ ಮಾಡಿ 10ನೇ ದಿವಸ ವಿಜಯದಶಮಿ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಸನ್ಮಾರ್ಗದತ್ತ ಹೋಗ್ಬೇಕು ಅನ್ನುವಂತ ಉದ್ದೇಶ. ಈ ಒಂದು ಕಾರ್ಯಕ್ರಮ ಐತಿಹಾಸಿಕವಾದಂತಹ ಕಾರ್ಯಕ್ರಮ. ಇದೊಂದು ಪವಿತ್ರವಾದಂತಹ ನಾಡು, ಬಸವಾದೀಶ್ವರರ ನಾಡು, ಪುಣ್ಯ ಪುರುಷರ ನಾಡು. ಎಲ್ಲ ಹಂತದರಲ್ಲಿ ಇವತ್ತು ಪೂಜ್ಯರು ಅವರ ಒಂದು ದೈವಿ ಶಕ್ತಿಯಿಂದ ನಮ್ಮಲ್ಲಿರುವಂತಹ ಏನು ದಾರಿದ್ರ್ಯ ಇದೆ, ಈ ದಾರಿದ್ರ್ಯ, ದುಃಖ, ದುಮ್ಮಾನಗಳು ನಿವಾರಣೆ ಆಗಲಿ, ಸಹೋದರತ್ವ ಭಾವನೆ, ಸಾಮರಸ್ಯ ಭಾವನೆ ಎಲ್ಲರಲ್ಲಿ ಬೆಳೀಲಿ, ಆರ್ಥಿಕವಾಗಿ ಸಿರಿ ಸಂಪತ್ತು ಸಮೃದ್ಧ ಆಗಲಿ, ನಮ್ಮಲ್ಲಿರುವಂತಹ ಎಲ್ಲ ಜನರಿಗೆ ಒಳ್ಳೆ ವಿದ್ಯೆ, ಬುದ್ಧಿ, ಜ್ಞಾನ ಕೊಡಲಿ. ನಾವೆಲ್ಲ ಒಂದೇ ತಾಯಿಯ ಮಕ್ಕಳು, ನಾವೆಲ್ಲರೂ ಸಹೋದರರು ಅನ್ನುವಂತಹ ರೀತಿಯಲ್ಲಿ ಒಂದು ಸುಂದರವಾದಂತಹ ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಎಲ್ಲಿ ಶಾಂತಿ ಸಮಾಧಾನ ಇರ್ತದೆ, ಆ ಒಂದು ನಿಟ್ಟಿನಲ್ಲಿ ಧರ್ಮವನ್ನು ಉಳಿಸಿಕೊಂಡು ಸ್ವಧರ್ಮದಲ್ಲಿ ನಿಶ್ಚಯ ಇಟ್ಟು ಅನ್ಯ ಧರ್ಮದ ಬಗ್ಗೆ ಗೌರವ ಇಟ್ಟುಕೊಂಡು ಇವತ್ತು ನಾವೆಲ್ಲರೂ ಮುಂದೆ ಸಾಗಿದ್ರೆ ಜೀವನ ಬಹಳ ಇವತ್ತು ಒಳ್ಳೆಯದಾಗ್ತದೆ, ಸುಂದರ ಭವಿಷ್ಯ ಬದುಕು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳುತ್ತಾ, ಪೂಜ್ಯ ರಂಭಾಪುರಿ ಜಗದ್ಗುರುಗಳು ಯಾವಾಗಲೂ ಸಮುದಾಯಕ್ಕಾಗಿ ನಮಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಮೊನ್ನೆ ಹುಬ್ಬಳ್ಳಿಯಲ್ಲಿಯೂ ದೊಡ್ಡ ಮಟ್ಟದ ಒಂದು ಲಿಂಗಾಯತ ವೀರಶೈವ ಎರಡು ಒಂದೇ ಅನ್ನುವಂತಹ ರೀತಿಯಲ್ಲಿ ಘೋಷಣೆ ಮಾಡಿ ಇವತ್ತೇನು ಸಮಾಜವನ್ನು ಒಗ್ಗೂಡಿಸುವಂತಹ ಕೆಲಸಕ್ಕೆ ಸಂಪೂರ್ಣವಾದಂತಹ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಈ ಹಿಂದೆ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆಯವರು, ಶಾಮೂರಣ್ಣನವರು, ತಿಪ್ಪಣ್ಣನವರು, ಅನೇಕ ಹಿರಿಯರು, ಮಹಾಸಭೆ ಹಿಂದಿನ ಪದಾಧಿಕಾರಿಗಳು ಎಲ್ಲರೂ ಸೇರಿ ಸಮಾಜ ಒಗ್ಗೂಡಿಸಿದ್ರೆ ಎಲ್ಲರನ್ನೂ ಒಪ್ಪಿಕೊಳ್ಳುವಂತಹ ಸಮಾಜ, ಎಲ್ಲರಿಗೂ ಒಪ್ಪಿಕೊಳ್ಳುವಂತಹ ಸಮಾಜ, ಎಲ್ಲರಿಗೂ ನ್ಯಾಯ ಕೊಟ್ಟಂತಹ ಸಮಾಜ ಇವತ್ತು ಕೌಲುದಾರಿಯಲ್ಲಿ ಇರಬಾರದು. ಇವತ್ತು ಬೇರೆ ಸಮುದಾಯಕ್ಕೂ ಸಹಿತ ಮಾರ್ಗದರ್ಶಿ ಆಗಬೇಕು. ನಮ್ಮ ಸಮುದಾಯ ಒಗ್ಗಟ್ಟಾದರೆ, ಬಲಿಷ್ಠ ಆದರೆ ಇತರರನ್ನು
ಹಿಂದುಳಿದವರನ್ನು ಶೋಷಿತರನ್ನು ಸಹಿತ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತಹ ಸಾಮರ್ಥ್ಯ, ಆ ಶಕ್ತಿ ಈ ಒಂದು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಇದೆ. ಹೀಗಾಗಿ ಛಿದ್ರ ವಿಚಿತ್ರ ಆಗಿರುವಂತಹ ಈ ಒಂದು ಸಮುದಾಯವನ್ನು ಎಲ್ಲರೂ ಇರ್ತಾವೆ, ಭಿನ್ನಾಭಿಪ್ರಾಯಗಳು ಪರಿವಾರದಲ್ಲಿದೆ, ಸಣ್ಣ ಪುಟ್ಟ ದೌರ್ಬಲ್ಯಗಳನ್ನು, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಸಮಾಜವನ್ನು ಸಂಘಟಿಸುವಂಥದರ ಮುಖಾಂತರ, ಒಗ್ಗೂಡಿಸುವಂಥದರ ಮುಖಾಂತರ ಒಗ್ಗಟ್ಟಿನಲ್ಲಿ ಬಲ ಇದೆ, ವಿಘಟನೆಯಲ್ಲಿ ದುರ್ಬಲತೆ ಇದೆ. ಹೀಗಾಗಿ ಒಗ್ಗಟ್ಟಾಗುವಂತಹ ರೀತಿಯಲ್ಲಿ ಯಾವತ್ತಿಗೂ ಮಾರ್ಗದರ್ಶನ ಮಾಡ್ತಾ ಇರಲಿ. ಅವರ ಆಶೀರ್ವಾದದಿಂದ ಈ ಭಾಗದಲ್ಲಿರುವಂತಹ ಎಲ್ಲರಿಗೆ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಸಿಗಲಿ ಅಂತ ಹೇಳಿ ಪೂಜ್ಯರ ಎಲ್ಲ ಕೆಲಸ ಕಾರ್ಯಗಳಿಗೆ ನಮ್ಮ ಸಂಪೂರ್ಣವಾದಂತಹ ಬೆಂಬಲ ಇದೆ ಅಂತೇಳಿ ಹೇಳಿ, ಆನೆ ಬಂದಿರಬಹುದು ಅಂತ ತಿಳ್ಕೊಂಡಿದ್ದೀನಿ. ಬಂದಿದೆಯಾ ಆನೆ? ನಾನು ತುರ್ತಾಗಿ ನಮ್ಮ ಬಸವ ಕಲ್ಯಾಣ ಇದೆ, ಪೂಜ್ಯ ರಂಭಾಪುರಿ ಜಗದ್ಗುರುಗಳ ಶರನ್ನವರಾತ್ರಿ ಉತ್ಸವ ಇದೆ, ಆನೆ ಬರಲೇಬೇಕು ಅಂತ ಹೇಳಿ ನಾನು ಆದೇಶ ಕೊಟ್ಟಿದ್ದೆ. ಹೀಗಾಗಿ ಇವತ್ತು ಆನೆ ಬಂದಿದೆ, ಅದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಇದು 1ನೇ ದಿವಸ. ಮತ್ತೊಮ್ಮೆ ಎಲ್ರಿಗೂ ಅಭಿನಂದನೆ, ಶುಭಾಶಯಗಳನ್ನು ಹೇಳಿ ನನ್ನ 2 ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ಅವರಿಗೆ ದಯಮಾಡಿಸ್ತಾ ಇದ್ದಾರೆ. ಧನ್ಯವಾದಗಳು. ಸಮಾರಂಭದ ವೇದಿಕೆಯನ್ನು ಹಂಚಿಕೊಂಡಿರುವಂತ, ನೇತೃತ್ವವನ್ನು ಕೊಡಮಾಡುತ್ತಿರುವಂತ ಪೂಜ್ಯ ಹಾರಕೂಡದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿ ಅವರಿಂದ ಒಂದಿಷ್ಟು ನಮ್ಮ ಸಮಾರಂಭವನ್ನು ಕುರಿತು ಅವರು ಉಪದೇಶಾಮಕವನ್ನು ನಡೆಸಬೇಕಂತ ಕೇಳ್ತೇನೆ. ಭಕ್ತ ಸಾಗರವನ್ನೇ ಎಲ್ಲರ ಪ್ರೀತಿ ಪಾತ್ರರಾಗಿರುವ ಸದ್ಯೋಜಾತ ಮುಖೋದ್ಭೂತಂ ಸದ್ಯೋ ವೈಭವದಾಯಕಂ ಸಿದ್ಧಿದಂ ಸಿದ್ಧವೃಂದಸ್ಯ ವಂದೇ ಶ್ರೀ ರೇಣುಕಂ ಗುರುಂ. ಕಾಯಗುಣ ಗುರುಲಿಂಗ ಜಂಗಮ ದಾಯತ್ವ ನರ್ಯರ್ಕಿ ಸುಲಭೋ ಪಾಯದಿಂದ ಡೈರೆಕ್ಟ್ ಬಾಹಿಸ್ತರಕ್ಕೆ ಗುರುವಾಗಿ ದಾಯಮೋದಿ ಸಮಸ್ತ ಭಕ್ತರಿ ಕಾಯವನ್ನು ಪಾವನವ ಮಾಡಿದ ಕಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥ ಪರಮ ಪೂಜ್ಯ ಆದಿ ಜಗದ್ಗುರು ರೇಣುಕಾಚಾರ್ಯರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ವಿಶ್ವಜ್ಯೋತಿ ಮಹಾಮಾನವತಾವಾದಿ ನಮ್ಮೆಲ್ಲರ ಬಾಳಿನ ಉಸಿರಾಗಿರುವಂತಹ ಮಹಾತ್ಮ ಬಸವೇಶ್ವರರನ್ನು ಸ್ಮರಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಇಂದಿನ ಪರಮ ಪೂಜ್ಯ ಶ್ರೀಮದ್ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನದ ಈ ಪವಿತ್ರ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ವಹಿಸಿರುವಂತಹ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಬಾಳೆಯನ್ನು ಅವರ ದಿವ್ಯ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಯಾಕೆಂದರೆ ನಾವೆಲ್ಲರೂ ಕೂಡ ಆದಿ ಜಗದ್ಗುರು ರೇಣುಕಾಚಾರ್ಯರನ್ನ ಭಾವಚಿತ್ರದಲ್ಲಿ, ಮಂದಿರಗಳಲ್ಲಿ, ಮೂರ್ತಿಯ ರೂಪದಲ್ಲಿ ನೋಡ್ತಾ ಇದ್ದೀವಿ. ಆದರೆ ಆದಿ ಜಗದ್ಗುರುಗಳವರ ಅವತಾರವಾಗಿ ಒಂದು ಯಾರು ಕಂಗೊಳಿಸ್ತಾ ಇದ್ದಾರೆ ಅಂದ್ರೆ ಪರಮ ಪೂಜ್ಯ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು ಕಾಣ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಭಾವ ಪ್ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮವನ್ನು ನೋಡಿದಾಗ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಒಂದು ಕಡೆ ಸ್ವಲ್ಪ ವ್ಯಥೆ ಆಗ್ತಾ ಇದೆ. ಯಾಕೆಂದರೆ ಇಂತಹ ಮಳೆ ಹೆಚ್ಚಾಗಿ ಬೆಳೆಗಳೆಲ್ಲ ಅರ್ಧ ಬೆಳೆ ರೈತರು ಹೇಳ್ತಾ ಇರ್ತಾರೆ, ನಮ್ಮ ಜಲಾನಿ ಬೆಳಂಬಿಯವ್ರು ಹೇಳ್ತಾ ಇರ್ತಾರೆ, ರೈತರು ಇಲ್ಲಿ ಅರ್ಧ ಬೆಳೆ ಹೋಗ್ಯದ ತೊಗರಿ 60% ಹೋಗ್ಯದ. ಆದರೆ ನನಗೇನು ಅನಿಸ್ತಾ ಇದೆ ಅಂದ್ರೆ ಮಹಾತ್ಮರು ಒಂದು ಕಡೆ ಹೇಳ್ತಾ ಇದ್ದಾರೆ, ಜಂಬೂದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರೆಯ ಎರಡಾಳಿನ ಭಾಷೆಯ ಕೊಲುವಿನೆಂಬ ಭಾಷೆ ದೇವರದಾದರೆ ಗೆಲುವಿನೆಂಬ ಭಾಷೆ ಸದ್ಭಕ್ತರದು. ಸತ್ಯವೆಂಬ ಕೂರನ್ನು ಹಿಡಿದು ಸದ್ಭಕ್ತರ ಗೆದ್ದರು ಕಾಣ ಕೂಡಲ ಸಂಗಮ ದೇವ ಎನ್ನುವಂಥ ಮಾತನ್ನು ಮಹಾತ್ಮ ಬಸವೇಶ್ವರ ಹೇಳ್ತಾರೆ. ಆ ವಚನ ಇಂದು ಎಲ್ಲಿ ಸತ್ಯವಾಗಿದೆ ಅಂದ್ರೆ, ಇಷ್ಟೊಂದು ಮಳೆ ಹೆಚ್ಚಾಗಿ ಬೆಳೆ ಹಾನಿ ಆದರೂ ಕೂಡ
ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಬಂದಿದ್ದೀರಿ ಅಂದ ಮೇಲೆ ನಿಜವಾಗಿ ಭಕ್ತಿಯನ್ನು ನೀವೆಲ್ಲ ಗೆದ್ದಿದ್ದೀರಿ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ. ಕಷ್ಟದಲ್ಲಿ ನೀವು ಬಂದರೂ ಕೂಡ ಎಲ್ಲ ಭಕ್ತಾದಿಗಳ ಮುಖದಲ್ಲಿ ಕಮಲದ ಹೂವಿನಂತೆ ಅರಳ್ತಾ ಇದ್ದೀರಿ. ನೀವೆಲ್ಲ ಏನೇ ಕಷ್ಟ ಬಂದರೂ ಕೂಡ ಜಗದ್ಗುರು ಮಹಾಸನ್ನಿಧಿಯವರ ಕೃಪಾಶೀರ್ವಾದ ನಮ್ಮ ಮೇಲಿದ್ದರೆ ಮುಂದಿನ ಜನ್ಮಾವಳಿಗಳಲ್ಲಿ ಮುಂದಿನ ವರ್ಷ ಸಂಪೂರ್ಣವಾದಂಥ ಯಶಸ್ವಿ ಬೆಳೆ ಆಗ್ತದೆ ಎನ್ನುವಂಥ ಆತ್ಮ ಭರವಸೆ ನಮಗೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಇವತ್ತ ತಾಯಂದಿರು ಬಂದಿದ್ದಾರೆ. ಇದು ಆದಿಶಕ್ತಿಯನ್ನ ಆರಾಧಿಸುವಂಥ ಕಾಲ. 9 ದಿನಗಳ ಪರ್ಯಂತರವಾಗಿ ಆದಿಶಕ್ತಿಯನ್ನ ಆರಾಧಿಸುವಂಥ ಪೂಜಿಸುವಂಥ ಕಾಲ ಇದು. ಯಾಕೆಂದ್ರೆ ಆದಿಶಕ್ತಿಯನ್ನ ಅವರ ಕೋಶದಲ್ಲಿ ಬಹಳ ರೀತಿಯಾಗಿ ಅರ್ಥ ಇರ್ತಾರೆ. ಅಪರ್ಣ, ಪಾರ್ವತಿ, ದುರ್ಗಾ, ಗಿರಿಜಾ, ಮೇನಕಾತ್ಮಜ, ಚಾಮುಂಡಿ, ಭುವನೇಶ್ವರಿ, ಚೌಡಮ್ಮ ಅನೇಕ ರೀತಿಯಾಗಿ ನಾವು ಪೂಜೆ ಮಾಡ್ತೀವಿ. ಆದರೆ ಆ ಮೂರ್ತಿಗೆ ಹೋಗಿ ನಮ್ಮ ಮನೋಮಯ ಕೋಶದ ವೃದ್ಧಿಗಾಗಿ ದೇವಿಯ ಮೂರ್ತಿಗೆ ಹೋಗಿ ನಾವು ಧ್ಯಾನ ಮಾಡ್ತೀವಿ. ಆದರೆ ಬಸವ ಕಲ್ಯಾಣದ ಇಂದಿನ ದಸರಾ ಮಹೋತ್ಸವ ಸಮ್ಮೇಳನದಲ್ಲಿ ಆ ದೇವಿಯ ದಿವ್ಯ ಶಕ್ತಿಯನ್ನ, ತುಳಜಾಪುರದ ಅಂಬಾ ಭವಾನಿಯ ದಿವ್ಯ ಶಕ್ತಿಯನ್ನ ನಾವು ಎಲ್ಲಿ ಕಾಣ್ತಾ ಇದ್ದೀವಿ ಅಂದ್ರೆ ನಮ್ಮ ಎಲ್ಲ ತಾಯಿಯರ ಹೃದಯದಲ್ಲಿ ನಾನು ಇವತ್ತು ಕಾಣ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಬಹಳ ಖುಷಿಯಿಂದ ಹೇಳ್ತಾ ಇದ್ದೀನಿ. ನಮ್ಮ ಶರಣರು ಕೂಡ ಅಲ್ಲಿ ಹೇಳಿದ್ದಾರೆ, ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುವಂಥ ತತ್ವವನ್ನು ವಿಶ್ವಕ್ಕೆ ಕೊಟ್ಟಂಥವರು ನಮ್ಮ ಸಿದ್ದರಾಮೇಶ್ವರರು, ಸನ್ನದಿಗೆ ಸಿದ್ದರಾಮೇಶ್ವರರು. ಅಂತಹ ಎಲ್ಲ ಮಾತೆಯರು ಇವತ್ತು ಬಹಳ ತಪ್ಪಾಯಿತು. ಬಹಳ ಜನ ಊಟ ಮಾಡೋದಿಲ್ಲ, ಸಾಬುದಾನಿ ಗಂಜಿ ಕುಡಿದು ಹಣ್ಣು ತಿಂದು ಇವತ್ತು ಬಾಳಿಗೆಯನ್ನು 9 ದಿವಸ ಇರ್ತಾರೆ. ಆದ್ರೆ ನಿಜವಾಗಿ ನೀವೆಲ್ಲ ಉಪವಾಸ ಮಾಡ್ತಾ ಇದ್ದೀರಿ. ಎಂಥ ಉಪವಾಸ ಮಾಡ್ತಾ ಇದ್ದೀರಿ ಅಂದ್ರೆ ಸಾಂಕೇತಿಕವಾಗಿ ನೀವೆಲ್ಲ ಆಹಾರವನ್ನು ಬಿಟ್ಟು ಉಪವಾಸ ಮಾಡಬಹುದು. ಆದರೆ ಈ ಸಂದರ್ಭದಲ್ಲಿಯೂ ಕೂಡ ನೀವು ನಿಜವಾದ ಉಪವಾಸವನ್ನ ಮಾಡ್ತಾ ಇದ್ದೀರಿ. ಹೆಂಗ್ರಿ ಅಂತ ಕೇಳಿದಾಗ ಉಪ ಅಂದ್ರ ಸಮೀಪ, ಉಪ ಅಂದ್ರ ಸಮೀಪ, ವಾಸ ಅಂದ್ರೆ ವಾಸ ಮಾಡು, ಸಮೀಪ ವಾಸ ಮಾಡು. ಯಾರ ಸಮೀಪ ಅಂದ್ರ ನಿಜವಾಗಿ ಜಗದ್ಗುರು ಮಹಾಸನ್ನಿಧಿಯವರ ಸನ್ನಿಧಾನದಲ್ಲಿ ಕುಂತಿರೋದು ಇದೇ ನಿಜವಾದ ಉಪವಾಸ ಬರ್ತಾ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ, ಭಕ್ತಿ, ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಅನುಭಾವಿ ಶರಣರ ಒಂದು ಕಡೆ ಹೇಳ್ತಾ ಇದ್ದಾರೆ, ಚರಿಸುವ ಚರಣಿಗೆ ಚರ್ಚೆಯೇ ಭೂಷಣ, ಸುಂದರ ನಾಳಿಗೆ ಗಂಭೀರ ಪುರುಷನೇ ಭೂಷಣ, ತುಂಬಿದ ಕೊಳಕ್ಕೆ ಕಲಹಂಸೆಯೇ ಭೂಷಣ, ವನದ ವಸಂತಕ್ಕೆ ಕೋಗಿಲ ನಾದಲೇ ಭೂಷಣ, ನಮ್ಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಶರಣರಿಗೆ ನಿರ್ಮಲ ನಿಜಾನಂದನೇ ಭೂಷಣ ಎನ್ನುವ ತತ್ವದಂತೆ ಭಕ್ತಿಯ ಪರವಾಗಿರ್ತಕ್ಕಂಥ ಆಧ್ಯಾತ್ಮದ ತವರೂರಾಗಿರ್ತಕ್ಕಂಥ ಬಸವ ಕಲ್ಯಾಣ ಪಟ್ಟಣಕ್ಕೆ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರ ದಸರಾ ಧರ್ಮ ಸಮ್ಮೇಳನದ ಕಾರ್ಯಕ್ರಮವೇ ಭೂಷಣ ಎನ್ನುವಂಥ ಮಾತನ್ನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೇವೆ. ಆ ದಿಶೆಯಲ್ಲಿ ಇವತ್ತು ಬಸವ ಕಲ್ಯಾಣ ಹೇಗೆ ಕಾಣ್ತಾ ಇದೆ ಅಂತಂದ್ರೆ ಕನ್ನಡದ ಕವಿಗಳು ಒಂದು ಕಡೆ ಬಹಳ ಚಂದ ಹೇಳ್ತಾ ಇದ್ದಾರೆ, ಹಳ್ಳಿಗಳು ದೇಶದ ಕೊಳ್ಳಿಗಳಾಗದೆ ಪ್ರೀತಿಯ ಹೂಬಳ್ಳಿಗಳಾಗಬೇಕಯ್ಯ, ಪಟ್ಟಣಗಳು ಸಂಘರ್ಷದ ಅಟ್ಟಣಿಗೆಗಳಾಗದೆ ಸೌಹಾರ್ದದ ತೊಟ್ಟಿಲುಗಳಾಗಬೇಕಯ್ಯ, ಅಥಣೀಶ ನಿನ್ನ ನಿವಾಸ ಶ್ರೀಮಂತರ ಸೌಧವಾಗದೆ ಸಹೃದಯರ ಹೃದಯ ಮಂದಿರವಾಗಬೇಕಯ್ಯ ಎನ್ನುವ ತತ್ವದಂತೆ ಪ್ರೀತಿಯ ಹೂಬಳ್ಳಿಯಂತೆ ಕೈಗೊಳಿಸುವಂತ ಪಟ್ಟಣ ನಮ್ಮ ನಾಡಿನಲ್ಲಿ ಯಾವುದಾದ್ರೂ ಇದ್ರೆ ಅದು ಬಸವ ಕಲ್ಯಾಣ ಎನ್ನುವಂಥ ಮಾತನ್ನು ಆಧ್ಯಾತ್ಮದ ಅತ್ಯಂತ ಅಂತರ್ದೃಷ್ಟಿಯಿಂದ ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತ ಕಲ್ಯಾಣದ ಇತಿಹಾಸವನ್ನು ನೋಡಿದಾಗ 100 ವರ್ಷಗಳ ಪೂರ್ವದಲ್ಲಿ 96 ವರ್ಷಗಳವರೆಗೆ ಬದುಕಿರುವಂತಹ ನಮ್ಮ ಪೂಜ್ಯ ತಂದೆಯವರು ಹೇಳ್ತಾ ಇದ್ರು, 100 ವರ್ಷಗಳ ಪೂರ್ವದಲ್ಲಿ ಬಸವ ಕಲ್ಯಾಣದಲ್ಲಿ ಒಂದು ಶ್ರೇಷ್ಠವಾಗಿರುವಂತಹ ಬಸವಣ್ಣನವರ ಕಾರ್ಯಕ್ರಮ ಆಗಿತ್ತು. ಆ ಕಾರ್ಯಕ್ರಮ ಹೇಗಾಗಿತ್ತಂದ್ರೆ ಅದನ್ನ ಆಡು ಭಾಷೆಯಲ್ಲಿ ಜಾನಪದ ಈಗಲೂ ಕೂಡ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಕಲ್ಯಾಣ ಕಡಿನೇಟ, ಅದು ಜಾನಪದ ಭಾಷೆಯಲ್ಲಿ ಹೇಳ್ಬೇಕು, ಭಾಳ ಚಂದ ಹೇಳ್ಬೋದು. ಅದು ಹಂತಿ ಪದದಾಗ ಅವ್ರು ಹಾಡ್ತಾ ಇದ್ದಾರೆ. ಕಲ್ಯಾಣ ಕಡಿನೇಟ ಹಂತಿ ಪದ ಹಾಡಿದಾಗ ನಮ್ಮ ರೈತರು ಹಾಡ್ತಾ ಇದ್ದಾರೆ. ಅದು ಆಗಿನ ಕಾಲದ ಕಾರ್ಯಕ್ರಮ ಆಗಿದೆ. ಕಲ್ಯಾಣ ಕಡಿನೇಟ ಹಾಡ ಮಾಡ್ಯಾರ ನೇಟ, ಸಾವಿರ ಚೀಲ ಸಾಕಿಲ್ಲೋ, ಸಾವಿರ ಚೀಲ ಸಾಕಿಲ್ಲೋ ಬಸವಣ್ಣ, ಧರಿಮ್ಯಾಗಿನ ಬೆಲ್ಲ ಉಳಲಿಲ್ಲೋ ನೋಡಿ. 100 ವರ್ಷಗಳ ಪೂರ್ವದಲ್ಲಿ ಆಗಿರುವಂಥ ಘಟನೆಯನ್ನ
ಹಂತಿ ರೂಪದಲ್ಲಿ ನಮ್ಮೆಲ್ಲ ರೈತರು ಹಾಡ್ತಾ ಇದ್ದಾರೆ. ಆದ್ರೆ ನನಗೇನು ಖುಷಿ ಆಗ್ತಾ ಇದೆ ಅಂತಂದ್ರೆ, ಅಂದು ನಡೆದಿರುವಂತಹ ಬಸವ ಕಲ್ಯಾಣದಲ್ಲಿ ನಡೆದಿರುವಂತಹ ಬಸವಣ್ಣನವರ ಕಾರ್ಯಕ್ರಮದ ನಂತರ 10 ದಿನಗಳ ಪರ್ಯಂತರವಾಗಿ ಯಶಸ್ವಿಯಾಗಿ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯುವಂತಹ ಯಾವುದಾದ್ರೂ ಕಾರ್ಯಕ್ರಮ ನಡೀತಾ ಇದ್ರೆ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರ ಶರಣ್ಯವರಾದ ದಸರಾ ಧರ್ಮ ಸಮ್ಮೇಳನದ ಕಾರ್ಯಕ್ರಮ ಇರುವಂಥ ಮಾತನ್ನು ಕೂಡ ಬಹಳ ವಿಶ್ವಾಸದಿಂದ ಹೇಳ್ತಾ ಇದ್ದೀನಿ. ಇಂತಹ ಪವಿತ್ರ ಸಂದರ್ಭದಲ್ಲಿ ಇವತ್ತು ಪೂಜ್ಯರು 34 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಪೀಠದಲ್ಲಿ ಅನೇಕ ವರ್ಷಗಳ ಪರ್ಯಂತರವಾಗಿ ಹಿಂದಿನ ಜಗತ್ಗಳು ಮಾಡ್ಕೊಂಡು ಬಂದಾರೆ. ಆದರೆ ರಂಭಾಪುರಿ ಈಗಿನ ವೀರ ಸೋಮೇಶ್ವರ ಜಗದ್ಗುರು ಮಹಾಸನ್ನಿಧಿಯವರು ಇದು ಕೇವಲ ಪೀಠಕ್ಕೆ ಸೀಮಿತವಾಗಲಾರದೆ ಎಲ್ಲ ಭಾಗದಲ್ಲಿ ಆಗಲೇ ತಿಳ್ಕೊಂಡು ಯಾರು ಭಕ್ತರ ಅಪೇಕ್ಷೆ ಪಟ್ಟಾರ ಆ ಎಲ್ಲ ಗ್ರಾಮಗಳಲ್ಲಿ ಪಟ್ಟಣದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಯಾಕೆ ಇಂಥ ಒಂದು ಸಂಸ್ಕೃತಿ ನಡೀತಾ ಇದೆ ಅಂದ್ರೆ ನಮ್ಮ ಭಾರತ ದೇಶದ ದಿವ್ಯ ಶಕ್ತಿ ಅದು. ಭಾರತ ದೇಶದ ದಿವ್ಯ ಶಕ್ತಿ. ಭಾರತ ಭಾರತ ಅಂತ ಕರಿತಾ ಇದ್ದಾರೆ. ಅದರ ಅರ್ಥ ಏನು? ಭಾರತ ಅಂದ್ರೆ ಏನು? ಇದರ ಅರ್ಥ ಅಂದ್ರೆ ಭಾ ಅಂದ್ರ ಬೆಳಕು, ರಥ ಅಂದ್ರ ಆರಾಧಿಸುವವರು. ಭಾಯಾಂ ರಥಾ ಜನಾ ಯತ್ರ ಯಸ್ಮಿನ್ ದೇಶ ವರ್ತಂತೆ ಸ ದೇಶ ಭಾರತ ಸ ದೇಶ ಭಾರತ. ಇದರ ಅರ್ಥ ಅಂದ್ರೆ ಯಾರು ಜ್ಞಾನವನ್ನ, ಯಾರು ಬೆಳಕನ್ನ, ಯಾರು ದೇವರನ್ನ ಪೂಜಿಸುವಂತ ಆರಾಧಿಸುವಂತ ದೇಶ ಇಡೀ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಭಾರತ ದೇಶ ಎನ್ನುವಂತ ಮಾತನ್ನು ಅನುಭವಿಗಳು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಸಂಸ್ಕೃತಕಾರರು ಬಹಳ ಚೆನ್ನಾಗಿ ಒಂದು ಕಡೆ ಹೇಳ್ತಾ ಇದ್ದಾರೆ. ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸ. ಬಹಳ ಲಕ್ಷ ಪಡ್ಕೊಂಡು ಅನುಭವದ ಮಾತುಗಳು. ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸ ಉದಾರ ಚರಿತಾನಂದು ವಸುದೈವ ಕುಟುಂಬಕಂ ವಸುದೈವ ಕುಟುಂಬಕಂ. ಈ ಶ್ಲೋಕದ ಅರ್ಥ ಏನಂದ್ರೆ ಇವನು ನಮ್ಮವನು, ಇವನು ಪರಕೀಯನು ಎನ್ನುವಂಥ ಭೇದ ಭಾವ ಸಣ್ಣ ಮನಸ್ಸಿನವರಲ್ಲಿರುತ್ತದೆ. ಆದರೆ ಉದಾರ ಚರಿತರು ಎಲ್ಲರನ್ನ ತಮ್ಮ ಕುಟುಂಬದವರೆಂದು ಭಾವಿಸುತ್ತಾರೆ ಎನ್ನುವಂಥ ಮಾತನ್ನು ಈ ಶ್ಲೋಕದ ಅರ್ಥ ಇದೆ. ಆ ದಿಶೆಯಲ್ಲಿ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು ಕೇವಲ ವೀರಶೈವ ಧರ್ಮಕ್ಕಷ್ಟೇ ಸೀಮಿತಿಲ್ಲ. ಈ ಕಾರ್ಯಕ್ರಮವೇ ಸಾಕ್ಷಿ. ಇವತ್ತು ಇಸ್ಲಾಂ ಧರ್ಮದ ಜಿಲಾನಿ ಬಂದ್ಕೊಂತ ನೋಡ್ರಿ. ಇಸ್ಲಾಂ ಧರ್ಮದ ಜಿಲಾನಿ ಯಾಕೆಂದ್ರ ಎಲ್ಲ ಧರ್ಮದವರನ್ನ, ನಾಡಿನ ಎಲ್ಲ ಜನತೆಯನ್ನ, ಶ್ರೀಮಂತರನ್ನ, ಬಡವರನ್ನ, ಅಂಧರನ್ನ, ಅನಾಥರನ್ನ ಅಪ್ಪಿಕೊಂಡು ಆಶೀರ್ವಾದ ಮಾಡುವಂತಹ ಪೀಠ ಯಾವುದಾದ್ರಿದ್ರೆ ಅದು ಜಗದ್ಗುರು ರಂಭಾಪುರಿ ಪೀಠ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಯಾಕಂತ ಒಂದು ಆಧ್ಯಾತ್ಮದ ದಿವ್ಯ ಶಕ್ತಿ ಅವರಲ್ಲಿದ್ದಾದ್ರೆ ಸಿದ್ಧಾಂತ ನಿಷ್ಕಾಮಣಿಯಲ್ಲಿ ವೀರಶೈವ ಧರ್ಮದ ಪವಿತ್ರ ಗ್ರಂಥವಾಗಿರ್ತಕ್ಕಂಥ ಶಿವಯೋಗಿ ಶಿವಾಚಾರ್ಯರಿಂದ ವಿರಚಿಸಲ್ಪಟ್ಟಿರುವಂತಹ ಸಿದ್ಧಾಂತ ಶಿಖಾಮಣಿಯಲ್ಲಿ ಅದ್ಭುತವಾಗಿರುವಂತಹ ಒಂದು ಶ್ಲೋಕ ಬರ್ತದೆ. ಭೋ ಕಲ್ಯಾಣ ಮಹಾಭಾಗ ಶಿವಜ್ಞಾನ ಮಹೋದಧೆ ಆಚಾರ್ಯವರ್ಯ ಸಂಪ್ರಾಪ್ತಂ ರಕ್ಷಮಾಂ ಭವರೋಗಿಣಾಂ ರಕ್ಷಮಾಂ ಭವರೋಗಿಣಾಂ. ಅಂದ್ರೆ ನಮಗೇನಾದರೂ ರೋಗ ಅಂಟಿಕೊಂಡ್ರೆ ವೈದ್ಯ ನಿವಾರಣೆ ಮಾಡ್ತಾ ಇದ್ದಾರ. ಆದರೆ ಭವರೋಗವನ್ನು ನಿವಾರಣೆ ಮಾಡುವಂತ ಯಾವುದಾದ್ರೂ ಆಧ್ಯಾತ್ಮದ ದಿವ್ಯ ಶಕ್ತಿ ಇದ್ರೆ ಅದು ಪರಮ ಪೂಜೆ ಜಗದ್ಗುರು ಮಹಾಸನ್ನಿಧಿಯವರ ಶಕ್ತಿ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಅನುಭವಿಗಳು ರವೀಂದ್ರನಾಥ್ ಟಾಗೋರ್ ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ, ನೇಚರ್ ಈಸ್ ಗಾಡ್, ನೇಚರ್ ಪವರ್ ಈಸ್ ಗಾಡ್. ಯಾಕೆ ಸ್ವಲ್ಪ ಹೆಚ್ಚಿಗೆ ಬಹಳ ಜನ ಅಜ್ಜರ ಆಶೀರ್ವಚನದ ಅವ್ರು ಏನು ಹೇಳ್ತಾರೆ, ಅಜ್ಜರು ಏನು ಹೇಳಿದ್ರು ರಂಭಾಪುರಿ ಅವರು ಪ್ರತಿನಿತ್ಯ ನೀವು ಸನ್ನಿಧಾನದಲ್ಲಿ ಆಶೀರ್ವಚನ ಮಾಡಿದ್ರು, ಉಪದೇಶ ಮಾಡಿದ್ರು. ಅಪ್ಪೋರೆ ನಾನು 10 ದಿನಗಳ ಪರ್ಯಂತರವಾಗಿ ಆಶೀರ್ವಚನ ಇಲ್ಲ, ಒಂದೇ ದಿನ ಆಶೀರ್ವಚನ. 10 ದಿನ ಹೇಳ್ಬೇಕಲ್ರಿ. ಒಂದು ದಿನಕ್ಕೆ 10 ನಿಮಿಷ ಅಂದ್ರೆ 10 ದಿನಕ್ಕೆ ಎಷ್ಟಾಯ್ತು? 1 ತಾಸು ಆಯ್ತು. 1 ತಾಸು ಬಿಡೋದು ನಾವು ಹಂಗೆ ಸಿದ್ಧಿ ಮಾಡಬೇಡ್ರಿ. ಇನ್ನೂ ಕೇವಲ 5 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮ್ಮ ಮಾತಿಗೆ ಬೆಲೆ ಕೊಟ್ಟು ಈಶ್ವರ ಖಂಡ್ರೆಯವರು ಕೂಡ ಕೊಟ್ಟಿದ್ದಾರೆ. ನಿಮ್ಮ ಮಾತುಗಳಲ್ಲಿ ಕೇಳ್ತೀನಿ ನಾನು. ನೇಚರ್ ಈಸ್ ಗಾಡ್, ನೇಚರ್ ಪವರ್ ಇಸ್ ಗಾಡ್. ಸೃಷ್ಟಿಯೇ ದೇವರು, ಸೃಷ್ಟಿಯಲ್ಲಿರ್ತಕ್ಕಂಥ ಅದ್ಭುತವಾದಂಥ ಅಗೋರ ಶಕ್ತಿಯೇ ದೇವರು. ಅದಕ್ಕಾಗಿ ಕನ್ನಡದ ಕವಿ ಒಂದು ಕಡೆ ಹೇಳ್ತಾ ಇದ್ದಾನೆ, ಹೆಣೆದ ಹೂಗಳು ಹಲವಾರು ಹಾರವಲ್ಲೇ, ಓಡಿಸಿದ ಮರಿಗಳು ನೂರಾರು ದಾರವಲ್ಲೇ, ಕಡಲಿನ ಹೆಸರೇನೇನು ಕ್ಷಾರವಲ್ಲೇ, ಹಾಲು ಕರೆದ ಹಸುಗಳ ಬಣ್ಣ ನೂರಾರು ಕ್ಷೀರವಲ್ಲೇ. ಸ್ವತಂತ್ರ ಧೀರ ಸಿದ್ದೇಶ್ವರ, ನಿನ್ನನ್ನು ಪ್ರಾರ್ಥಿಸುವ, ಪೂಜಿಸುವ, ಯಜಿಸುವ, ಭಜಿಸುವ ರೀತಿ ನೂರಾರು ಉದ್ಧಾರವಲ್ಲೇ ಉದ್ಧಾರವಲ್ಲೇ ಎನ್ನುವಂಥ ಮಾತನ್ನು ಹೇಳ್ತಾ ಇರ್ತಾರೆ. ಇವತ್ತು ಯೇಸು ಕ್ರಿಸ್ತನ ಪರಂಪರೆಯವರು, ಯೇಸು ಕ್ರಿಸ್ತ ಧರ್ಮದವರು ಗಾಡ್ ಈಸ್ ಒನ್ ಅಂತ ಹೇಳ್ತಾ ಇದ್ದಾರೆ. ಗಾಡ್ ಈಸ್ ಒನ್, ಪೀಸ್ ಈಸ್ ರಿಲಿಜನ್. ಇವತ್ತು ಗಾಡ್ ಅಂದ್ರೆ ದೇವರು ಅಂತ ಅವ್ರು ಹೇಳ್ತಾ ಇರ್ತಾರೆ. ಅಲ್ಲಾ ಖುದಾ ಹೈ ಅಂತ ಇಸ್ಲಾಂ ಧರ್ಮದವ್ರು ಹೇಳ್ತಾ ಇದ್ದಾರೆ.
ನೀವು ಯಾವುದೇ ರೂಪದಲ್ಲಿ ಪರಮಾತ್ಮನನ್ನ ಪೂಜೆ ಮಾಡೋದನ್ನು ಕೂಡ ದೇವರು ಕೊಡ್ತಕ್ಕಂಥ ಆಶೀರ್ವಾದ ಮಾತ್ರ ಒಂದೇ ರೀತಿಯಾಗಿರ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಂತಹ ಪವಿತ್ರ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಎಷ್ಟೊಂದು ಮಳೆ ಬಂದರೂ ಕೂಡ ಪ್ರೀತಿ ಭಕ್ತಿಯಿಂದ ಆಗಮಿಸಿದ್ದೀರಿ ಅಂದ ಮೇಲೆ ಒಬ್ಬ ಕನ್ನಡದ ಕವಿ ಬಹಳ ಚಂದ ಹೇಳ್ತಾರೆ, ನೀವೆಲ್ಲ ಕೆಲಸ ಬಿಟ್ಟು ಬಂದು ಕುಂತೀರಿ, ಮತ್ತು ಅಪ್ಪವ್ರು ನಮಗೆ ಏನು ಕೊಡ್ತಾರೆ, ಮತ್ತು ಒಂದು 1000 ರೂಪಾಯಿ ಕೊಡ್ತಾರೆ ಅಂದರೆ ಕಡಿದಿಲ್ಲ ಅಂತ ಕೇಳ್ಬೋದು. 1000 ರೂಪಾಯಿ ಕೊಡೋದಿಲ್ಲ, ಕೋಟಿ ರೂಪಾಯಿ ಆಶೀರ್ವಾದ ಕೊಡ್ತಾರೆ, ಕೋಟಿ ರೂಪಾಯಿ ಆಶೀರ್ವಾದ. ಕನ್ನಡದ ಕವಿ ಒಂದ್ ಕಡೆ ಹೇಳ್ತಾ ಇದ್ದಾನ, ಸಂತರ ಸಂಘದಲ್ಲಿ ಕಳೆದಂತಹ ಒಂದು ಕ್ಷಣ, ಸಂತರ ಸಂಘದಲ್ಲಿ ಕಳೆದಂತಹ ಒಂದು ಕ್ಷಣ ಪ್ರಾರ್ಥನೆ ಮತ್ತು ಪೂಜೆಯಲ್ಲಿ ಕಳೆದಂತ 100 ವರ್ಷಗಳಿಗಿಂತ ಶ್ರೇಷ್ಠ, 100 ವರ್ಷಗಳಿಗಿಂತ ಶ್ರೇಷ್ಠ. ಇದೇ ಮಾತನ್ನ ಅನುಭಾವಿಯಾಗಿರ್ತಕ್ಕಂಥ ಅಲ್ಲಮ ಪ್ರಭುಗಳು, ಶೂನ್ಯ ಪೀಠದ ಅಧ್ಯಕ್ಷರಾಗಿರ್ತಕ್ಕಂಥ ನಟವರ ಜಾತಿಯವರು, ಮೂಲ ಜಾತಿ ನಟವರ ಜಾತಿ ಇರಬಹುದು, ಆದರೆ ಆಧ್ಯಾತ್ಮದ ದಿವ್ಯ ತೇಜಸ್ಸಿನಿಂದ ಕೂಡಿರುವಂಥ ಅಲ್ಲಮ ಪ್ರಭುಗಳು, ಶೂನ್ಯ ಪೀಠದ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಹೇಳ್ತಾ ಇದ್ದಾರ, 1 ಕೋಟಿ ವರ್ಷ, ಬಹಳ ಲಕ್ಷ ಪಟ್ಟು ಕೇಳಿದ್ರು, 1 ಕೋಟಿ ವರ್ಷ ಷೋಡಶ ದಾನಗಳ ಮಾಡಿದ ಫಲ ಒಂದು ದಿನ ಸದ್ಧರ್ಮ ಶಿವಯೋಗಿಗೆ ನೀಡಿದ ತೃಪ್ತಿಯ ಮಾಡುವುದಕ್ಕೆ ಸರಿಯಲ್ಲ ನೋಡ, ಸರಿಯಲ್ಲ ನೋಡ ಎನ್ನುವಂತ ಮಾತನ್ನು ಹೇಳ್ತಾರೆ. ಒಂದು ಸಲ ಒಬ್ಬ ಗುರುವಿಗೆ ನೀವು ತೃಪ್ತಿ ಪಡೆದ್ರಂದ್ರ ಕೋಟಿ ವರ್ಷದ ದಾನ ಮಾಡಿದ ಫಲ ಬರ್ತದೆ. ಆ ದಿಶೆಯಲ್ಲಿ ಒಂದು ದಿನ ಅಲ್ಲ, ಇವತ್ತು 10 ದಿನಗಳ ಪರ್ಯಂತವಾಗಿ ಪೂಜ್ಯರ ಪಾದಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿತಾ ಇದ್ದೀರಂದ್ರೆ ನಿಜವಾಗಿ 100 ವರ್ಷಗಳ ಪರ್ಯಂತರವಾಗಿ ನೀವು ಲಿಂಗೈಕ್ಯರಾದರೂ ಕೂಡ ನಿಮ್ಮ ಆತ್ಮ ಪರಮಾತ್ಮನ ಲೀನ ಆದರೂ ಕೂಡ ನಿಮಗೆ ಆಶೀರ್ವಾದ ಸಿಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ. ಸಿದ್ಧಾಂತಿಕಾವಳಿಯಲ್ಲೂ ಕೂಡ ಈ ಮಾತು ಬರ್ತಾ ಇದೆ, ಶಿವಯೋಗಿನಿ ಸಂತೃಪ್ತಿ ತೃಪ್ತೋ ಭವತಿ ಶಂಕರ ತೃಪ್ತಿಯ ತನ್ಮಯ ತೃಪ್ತಿ ಮೇಟಿ ಚರಾಚರ ಎನ್ನುವಂಥ ತತ್ವ ಬರ್ತದೆ. ಒಬ್ಬ ಶಿವಯೋಗಿಗೆ ತೃಪ್ತಿ ಮಾಡಿದ್ರೆ ಪರಮಾತ್ಮನಿಗೆ ತೃಪ್ತಿ ಮಾಡ್ದಂಗೆ ಎನ್ನುವಂಥ ಮಾತನ್ನು ಬರ್ತಾ ಇದೆ. ಇನ್ನು ಸಾಮಾಜಿಕವಾಗಿ ಒಂದೆರಡು ಮಾತುಗಳನ್ನು ಹೇಳಿಬೇಕು. ಯಾರು ಸಮಾಜದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡ್ತೀರಿ, ಧರ್ಮ ಗುರುಗಳಿರ್ಬೋದು, ರಾಜಕೀಯ ನಾಯಕರಿರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ರೈತರಿರ್ಬೋದು, ಯಾರೇ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡುವಾಗ ನಿಮಗೇನು ಬರ್ತಾವ ಅಂದ್ರೆ ಟೀಕೆ ಟಿಪ್ಪಣಿಗಳು ಬರ್ತಾವೆ, ನಿಂದ ಮಾಡೋರು ಇರ್ತಾರೆ. ಅದಕ್ಕಾಗಿ ಕನ್ನಡದ ಕವಿ ಭಾಳ ಚಂದ ಒಂದು ಕಡೆ ಹೇಳ್ತಾ ಇದ್ದಾರ, ನಿನ್ನ ನೋಡಿ ಭಾಳ ಚಂದ ಕೇಳಿದ್ರು, ನಿನ್ನ ನೋಡಿ ಕುದಿಯುವವರು ಕುದಿಯಲಿ, ಉರಿಯುವವರು ಉರಿಯಲಿ, ನಿನ್ನ ಪಾಡಿಗೆ ನೀರಿರು, ಕುದಿಯುವವರು ಆವಿಯಾಗಿ ಹೋಗುತ್ತಾರೆ, ಉರಿಯುವವರು ಬೂದಿಯಾಗಿ ಹೋಗುತ್ತಾರೆ, ಬೂದಿಯಾಗಿ ಹೋಗುತ್ತಾರೆ. ಅದಕ್ಕಾಗಿ ಯೇಸು ಕ್ರಿಸ್ತ ಒಂದು ಕಡೆ ಹೇಳ್ತಾ ಇದ್ದಾನೆ, ಹೇಟ್ ದಿ ಸಿನ್ ಬಟ್ ನಾಟ್ ದಿ ಸಿನ್ನರ್. ಪಾಪವನ್ನ ದ್ವೇಷಿಸು ಆದರೆ ಪಾಪಿಯನ್ನಲ್ಲ, ರೋಗವನ್ನ ನಿರ್ಮೂಲನೆ ಮಾಡು ಆದರೆ ರೋಗಿಯನ್ನೇ ನಿರ್ಮೂಲನೆ ಮಾಡಬೇಡ ಎನ್ನುವಂಥ ಮಾತನ್ನು ಅನುಭಾವಿಗಳು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಮಹಾತ್ಮ ಬಸವಣ್ಣವರು ಹೇಳ್ತಾ ಇದ್ದಾರೆ, ಬೈದವರನ್ನ ಬಂಧುಗಳಲ್ಲಿ, ನಿಂದಿಸಿದವರನ್ನ ತಂದೆ ತಾಯಿಗಳಲ್ಲಿ. ನಮ್ಮ ಆನಂದವಾಗಿ ಹೇಳಿಕೆ ಕೇಳ್ತಾರೆ, ಏನ್ರಿ ಅಪ್ಪ ಅವ್ರೆಲ್ಲ ನಿಮಗೆ ಜರ ಟೀಕಾ ಮಾಡ್ತಾರ, ಮಕ್ಕಳು ಸರಳ ಕರೀದ್ರಿ ಅಂತಂದು. ಅದು ನಮ್ಮ ನಾಡಿನ ನಮ್ಮ ಮಣ್ಣಿನ ಗುಣಧರ್ಮಲ್ಲ. ಬೈದವರನ್ನ ಬಂಧುಗಳಲ್ಲಿ ಯಾರು ನಮಗೆ ಟೀಕಾ ಮಾಡಿದ್ರು ಮತ್ತೆ ಖುಷಿ ಆಗ್ತದೆ, 2 ರೊಟ್ಟಿ ಹಂಚೋತಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇಡೀ ಜಗತ್ತಿನ ಇತಿಹಾಸವನ್ನು ನೋಡಿದಾಗ, ಇಡೀ ಜಗತ್ತಿನ ಇತಿಹಾಸವನ್ನು ನೋಡಿದಾಗ ಮಾನವ ಜನ ಏನು ಕೆಲಸ ಮಾಡ್ಯಾರ, ಹೆಂಗೆ ಮಾಡ್ಯಾರ ಅಂದ್ರೆ, ನಮ್ಮ ಸ್ಥಿತಿ ಹೆಂಗದ ಅಂದ್ರೆ ಒಬ್ಬ ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ಹೋಗಿ ಅಭ್ಯಾಸ ಮಾಡಿ ಓಡಾಡಿ ಬಂದು ಕನ್ನಡದ ಕವಿ ಸಂಗಮೇಶ್ ಹೊಸಮನಿ ಅವರು ಒಂದು ಬಹಳ ಸುಂದರವಾದಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮನಸ್ಸಿಗೆ ನೊಂದುಕೊಂಡು ಆ ವಚನವನ್ನು ಬರ್ತಾ ಇದ್ದಾರೆ. ಅವರ ಮನಸ್ಸಿಗೆ ನೊಂದ್ಕೊಂಡು ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ಬಹಳ ಲಕ್ಷಕೊಟ್ಟು ಕೇಳಿದ್ರು. ಯೇಸು ಕ್ರಿಸ್ತನ ಸುಲಿಗೆಗೇರಿಸಿ ಕ್ರಿಸ್ತ ಶಕ ನೆಲೆಸುವವರು ನಾವು, ಸಾಕ್ರೇಟ್ ಇಚ್ಛೆಗೆ ವಿಷ ಕೊಟ್ಟು ಕೊಂದು ತತ್ವಜ್ಞಾನದ ಜನ ಆಚರಿಸುವವರು ನಾವು. ಮಹಾತ್ಮ ಬಸವೇಶ್ವರರನ್ನ ಕಾಡಿ ಕಾಡಿ ಓಡಿಸಿ ಮಹಾತ್ಮನೆಂದು ಪೂಜಿಸುವವರು ನಾವು. ಮಹಾತ್ಮ ಗಾಂಧೀಜಿಗೆ ಗುಂಡಿಟ್ಟುಕೊಂಡು ಯುಗ ಪುರುಷರ ಪಟ್ಟ ಕಟ್ಟುವವರು ನಾವು. ಡಾಕ್ಟರ್ BR ಅಂಬೇಡ್ಕರ್ ಅವರ ಮನ ನೋಯಿಸಿ ಭಾರತ ರತ್ನ ಎಂದು ಪದವಿ ಕೊಡುವವರು ನಾವು. ತಂದೆ ತಾಯಿಗಳನ್ನ ಊಳಿಗೊಟ್ಟು ಉಪಚರಿಸದೆ ಶವ ಸಂಸ್ಕಾರಕ್ಕೆ 1000 ಹೊನ್ನು ಸೂರ್ಯಗೈಯುವವರು ನಾವು. ತತ್ವ ಪಾಲಿಸದೆ ಚಿತ್ರ ಪೂಜೆಗೆ ಮುಂದಾಗುವ ಲೋಕದಾಟವ ನೋಡಯ್ಯ, ಸತ್ಯ ಸತ್ವಗಳ ಕೊಂದು ಹುಗಿದು ಗೋರಿ ಗದ್ದಲೆಗಳ ಪೂಜಿಸುವ ನಮ್ಮ ಲೋಕಾಚಾರವ ಕಂಡು ಅಳು ನುಂಗಿ ನಗುವೆ ಶ್ರೀ ಸಂಗಮನಾಥ ಎನ್ನುವಂಥ ಮಾತನ್ನು ಕೈ ಬಿಡ್ತಾರೆ.
ಆ ದಿಸೆಯಲ್ಲಿ ಮಹಾತ್ಮರ ಬೆಲೆ ಇದ್ದಾಗ ಗೊತ್ತಾಗುವುದಿಲ್ಲ. ಯೇಸು ಕ್ರಿಸ್ತನಿಗೆ ಅನೇಕ ರೀತಿ ತೊಂದರೆ ಕೊಟ್ಟು ಕೊನೆಗೆ ಸಿಲುಬೆಗೇರಿದ್ರು. ಆದರೂ ಕೂಡ ಈ ಜಗತ್ತಿನ ತುಂಬ ಇವತ್ತು ಕ್ರಿಶ್ಚಿಯನ್ ಧರ್ಮ ಬೆಳೆಸ್ತಾ ಇದೆ. ಆ ದಿಸೆಯಲ್ಲಿ ಮಹಾ ಬಸವೇಶ್ವರರಿಗೆ ಆಗ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಬಸವಣ್ಣನವರಿಗೆ ಯಾರು ಟೀಕಾ ಮಾಡ್ತಾರೆ, ಬಸವಣ್ಣನವರಿಗೆ ಯಾರು ನಿಂದ ಮಾಡ್ತಾರೆ, ಬಸವ ತತ್ವಕ್ಕೆ ಯಾರು ಅವಹೇಳನ ಮಾಡ್ತಾರೆ, ಅವ್ರದ್ದು ಅಂತಿಮ ದಿನ ಸನಿ ಬಂದಂತ ನಾನು ತಿಳ್ಕೊತೀನಿ ಅನ್ನುವಂಥ ಮಾತನ್ನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಕೊನೆಯದಾಗಿ ನಾವೆಲ್ಲರೂ ಕೂಡ ಬಸವಣ್ಣನ ನಾಡಿನಲ್ಲಿದ್ದೀವಿ. ಆ ಬಸವಣ್ಣನವರ ಬಗ್ಗೆ, ಅವರ ಜೀವನ ಚರಿತ್ರೆಯ ಬಗ್ಗೆ ಒಬ್ಬ ರೈತ ಬರೀತಾನೆ. ಒಬ್ಬ ರೈತ ಭಾಳ ಚಂದ ಹೇಳ್ತಾನಪ್ಪ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಆತ ಗಳೆ ಹೊಡಿತಾ ಹೇಳ್ತಾನ, ಕಲ್ಯಾಣ 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 ಏನು ಕೊಡ್ತು, ಕಲ್ಯಾಣ 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 ಏನು ಕೊಡ್ತು, ಬಸವಣ್ಣ ಕೊಡ್ತು. ಬಸವಣ್ಣ ಏನು ಕೊಟ್ಟರು, ಅನುಭವ ಮಂಟಪ ಕೊಡ್ತು. ಅನುಭವ ಮಂಟಪ ಏನು ಕೊಡ್ತು, ಶರಣರಿಗೆ ಕೊಡ್ತು. ಶರಣರು ಏನು ಕೊಟ್ಟರು, ವಚನಗಳು ಬರೆದರು. ವಚನಗಳು ಏನು ಹೇಳಿದ್ರು, ನುಡಿದಂಗೆ ನಡೆಯಿರಿ ಅಂದರು. ನುಡಿದಂಗೆ ನಡೆದವ್ರು ಏನಾದ್ರು, ಧರಿಮ್ಯಾಗಿ ದೇವರಾದರು, ಧರಿಮ್ಯಾಗಿ ದೇವರಾದ್ರು ಎನ್ನುವಂಥ ಮಾತನ್ನು ಒಬ್ಬ ಜಾನಪದ ಕವಿ ಈ ಮಾತನ್ನು ಬರಿತಾ ಇದ್ದಾನೆ. ಆ ದಿಸೆಯಲ್ಲಿ ಅಂತ ಅದ್ಭುತವಾಗಿರುವಂಥ ಅಧ್ಯಾತ್ಮದ ದಿವ್ಯ ಶಕ್ತಿ ಮಹಾತ್ಮ ಬಸವೇಶ್ವರರು ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಜಗದ್ಗುರು ಮಹಾಸನಿ ದೇವರ ವಿಶಾಲತೆಯ ಹೃದಯ ಹೇಗಲ್ಲ ಅಂತಂದ್ರೆ, ಜನವಾಡದಲ್ಲಿ ನಮ್ಮ ಅಪ್ಪಣ್ಣ ಜನವಾಡನ ಊರಲ್ಲಿ ನಾವು 50 ಲಕ್ಷ ರೂಪಾಯಿ ಖರ್ಚು ಮಾಡಿ ವಿಷಯ ವಚನ ಸಂಪುಟಗಳು ಎನ್ನುವಂಥ ಗ್ರಂಥಗಳನ್ನು ಪ್ರಿಂಟ್ ಮಾಡಿ 50 ಲಕ್ಷ ಖರ್ಚು ಮಾಡಿ ಸರ್ ಅವರಿಗೆ ಅನೇಕರಿಗೆಲ್ಲ ಕೊಡ್ತೀವಿ. ಆ ಗ್ರಂಥಗಳ ಉದ್ಘಾಟನೆ ಸಮಾರಂಭ, ಆ ಸಂಪುಟದ ಒಂದು ಉದ್ಘಾಟನೆ ಸಮಾರಂಭ ಆಶೀರ್ವಚನವನ್ನು ಬರೆದು ಆ ಗ್ರಂಥದ ಉದ್ಘಾಟನೆ ಯಾರು ಮಾಡಿದ್ದಾರೆ ಅಂದ್ರೆ ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಅವರು ಸಂಪೂರ್ಣವಾಗಿರುವಂಥ ಆಶೀರ್ವಾದದ ಕೃಪೆ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಶುಭ ಹಾರೈಸಿ 2 ಮಾತುಗಳನ್ನು ಮುಗಿಸ್ತೇನೆ. ಧರ್ಮದ ಕೆಚ್ಚು ಅಂತ ಹೇಳಿದ್ರೆ ಜಯಶ್ರೀ ಅವರು ಮಾತನಾಡೋದನ್ನು ನೋಡಿ ನೀವೆಲ್ಲರೂ ಕೂಡ ಸಂತೋಷ ಪಡ್ತೀರಿ. ಇದೀಗ ಅವರ ಒಂದು ವಿಶೇಷ ಉಪನ್ಯಾಸ. ಕಾರುಣ್ಯದ ಕಡಲು, ಮಾತೃ ವಾತ್ಸಲ್ಯದ ತವನಿಧಿಗಳಾಗಿರುವಂತ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ಡಾಕ್ಟರ್ ವೀರ ಸೋಮೇಶ್ವರ ಭಗವತ್ಪಾದರ ಪಾದಾರವಿಂದಗಳಿಗೆ ಅನಂತ ಕೋಟಿ ಶಿರಸಾರ್ಥಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪರಮಾಚಾರ್ಯರ ಮಾನಸ ಪುತ್ರರೇ ಆಗಿರುವಂತ ಹಾರಿಗೋಳದ ಪೂಜ್ಯರು, ಯಡೂರಿನ ಪೂಜ್ಯರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಪೂಜ್ಯರ ಪಾದಾರವಿಂದಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವನಾರವ 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 ಅನ್ನದೇ ಎಲ್ಲರನ್ನ ಕರೆದಪ್ಪಿಗೆಳಿಸುವಂತ ನಾಡಿದು, ಅಣ್ಣನ ನಾಡಿದು, ಪುಣ್ಯದ ಬೀಡಿದು, ಅಣ್ಣನ ನಾಡಿದು, ಪುಣ್ಯದ ಬೀಡಿದು, ಪರಮ ಪಾವನ ಪರಂಪರೆಯ ಪರಮಾರಾಧ್ಯರ ಪಾದ ಸ್ಪರ್ಶದಿಂದ ಕಲ್ಯಾಣದ ನಾಡು ಕೈಲಾಸವಾಯಿತಲ್ಲ. ಈ ಕಲ್ಯಾಣದ ನಾಡು ಕೈಲಾಸವಾಯಿತಲ್ಲ. ಸಾಕ್ಷಾತ್ ಕೈಲಾಸವನ್ನೇ ಸೃಷ್ಟಿಗೈದಿರುವಂತ ಈ ಎಲ್ಲ ಸದ್ಭಕ್ತರ ಅಂತರಂಗಕ್ಕೆ ಮತ್ತೊಮ್ಮೆ ಕೋಟಿ ಪ್ರಣಾಮಗಳು. ಶರನ್ನವರಾತ್ರಿಯ ಪ್ರತಿಪದೆಯ ದಿನ, ಶಕ್ತಿಯ ಆರಾಧನೆಗೆ ಅತ್ಯಂತ ಸೂಕ್ತವಾದ ದಿನ. ಆ ಶಕ್ತಿ ಮಾತ್ರ ಬೇರೆ ಯಾರು ಅಲ್ಲ, ಶಿವನ ಸ್ವರೂಪವೇ. ಶಿವನ ಬಿಟ್ಟು ಶಕ್ತಿ ಇಲ್ಲ, ಶಕ್ತಿಯನ್ನು ಬಿಟ್ಟು ಶಿವನಿಲ್ಲ. ಯಾಕಂದ್ರೆ ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದರು ಅಗಸ್ತ್ಯ ಮಹಾಮುನಿಗೆ ಬೋಧಾಮೃತವನ್ನು ದಯಪಾಲಿಸಿದ್ದನ್ನ ಸಾಲುಗಟ್ಟಿಯ ಶಿವಯೋಗಿ ಶಿವಾಚಾರ್ಯರು ಸಿದ್ಧಾಂತ ಶಿಖಾಮಣಿಯಲ್ಲಿ ಲಿಖಿತ ರೂಪದಲ್ಲಿ ನಮಗೆ ಕರುಣಿಸಿದ್ದಾರೆ. ಯಾ ಮಾಹು ಸರ್ವಲೋಕಾನಾಂ ಪ್ರಕೃತಿ ಶಾಸ್ತ್ರಪಾರಗ ತಾವು ಧರ್ಮಚಾರಿಣಿ ಶಂಭೋ ಪ್ರಣಮಾಮಿ ಪರಾಂಶಮಂ ಎಂದು. ಯಾರು 3 ಲೋಕದ ಚಿತ್ತಾರಕ್ಕೆ ಭಿತ್ತಿಯಾಗಿದ್ದಾರೋ, ಯಾವ ಕೋವಿದರು ಪಂಡಿತರು ಸ್ತುತಿಯನ್ನ ಮಾಡ್ತಾ ಇದ್ದಾರೋ, ಯಾರು ಪರಶಿವನ ಅರ್ಧಾಂಗಿಯಾಗಿದ್ದಾರೋ ಅಂತ ಮಹಾಶಕ್ತಿ ಪರಾತ್ಪರ ಶಕ್ತಿಗೆ ಪ್ರಣಾಮಗಳನ್ನು ಹೇಳಿದ್ದಾರೆ. ಹಾಗಾಗಿ ಶಿವಶಕ್ತಿಯನ್ನು ಹೇಗಿದ್ದಾರೆ ಅಂದ್ರೆ, ವಾಗರ್ತಾವ ಸಂಪೃತ್ತವು ವಾಗರ್ತ ಪ್ರತಿಪತ್ತೆ ಜಗದ ಪಿತರ ಒಂದೇ ಪಾರ್ವತಿ ಪರಮೇಶ್ವರರು ಅಂತ, ಒಬ್ಬರನ್ನ ಬಿಟ್ಟು ಒಬ್ಬರಿಲ್ಲ.
9 ಅವತಾರಗಳನ್ನ ಒಂದೊಂದು ದಿನ ಒಂದೊಂದು ರೀತಿಯಲ್ಲಿ ಆರಾಧನೆ ಮಾಡ್ತಾ ಇದ್ದೇವೆ. ಆ ದುರ್ಗಾ ಮಾತೆಯ ದುಷ್ಟ ಶಕ್ತಿಗಳೊಂದಿಗೆ ಯುದ್ಧವನ್ನ ಮಾಡಿ ಜಯಿಸಿದ್ದನ್ನ ವಿಜಯೋತ್ಸವ ಆಚರಿಸ್ತಾ ಇದ್ದೇವೆ. ಇವತ್ತು ಪ್ರತಿಮನೆಯ ಪ್ರಥಮ ದಿನ ಶೈಲಪುತ್ರಿಯ ರೂಪದಲ್ಲಿ ದುರ್ಗಾ ಮಾತೆಯನ್ನು ಪೂಜೆ ಮಾಡ್ತೀವಿ ನಾವು. ಶೈಲ ಅಂದ್ರೆ ಪರ್ವತ, ಪುತ್ರಿ ಅಂದ್ರೆ ಮಗಳು. ಪರ್ವತರಾಜನ ಮಗಳು ಪಾರ್ವತಿ. ಆಕೆ ಈ ಹಿಂದೆ ದಕ್ಷಬ್ರಹ್ಮನ ಮಗಳಾಗಿ ದಾಕ್ಷಾಯಣಿ ತಂದುಕೊಂಡು ಶಿವನನ್ನ ವರಿಸಿದ್ದಳು. ದಕ್ಷಬ್ರಹ್ಮ ತನ್ನ ಯಜ್ಞಕ್ಕೆ ಕರೆದೇ ಇರೋದ್ರಿಂದ ಅಗ್ನೇಯ ಯಜ್ಞಕುಂಡಕ್ಕೆ ತನ್ನನ್ನೇ ತಾನು ಅರ್ಪಿಸಿಕೊಂಡಿರುವಂತ ತಾಯಿ ಮತ್ತೆ ಪುನರಪಿ ಜನರನ್ನು ತಾಳಿ ಶಿವನೊಲುವಿಗೆ ಕಾದು ನಿಲ್ತಾಳೆ. ಶ್ವೇತ ಶುಭ್ರಧಾರಿಯಾಗಿರುವಂತ ಆ ಶೈಲಪುತ್ರಿ ಕೈಯಲ್ಲೊಂದು ತ್ರಿಶೂಲ ಮತ್ತೊಂದೆಡೆ ಕಮಲವನ್ನು ಹಿಡಿದು ವೃಷಭ ವಾಹನಾಗಿ ಬರ್ತಾಳೆ. ಶಾಂತಿ ಸಮೃದ್ಧಿಯನ್ನ ಕರುಣಿಸುವಂತಹ ಮಾತೆಯನ್ನ ಇವತ್ತು ವಿಶೇಷವಾಗಿ ಪ್ರಥಮ ದಿನದಲ್ಲಿ ಪೂಜೆ ಮಾಡ್ತೀವಿ. ನಾಳೆ ಅದೇ ತಾಯಿಯನ್ನ ನಾವು ಬ್ರಹ್ಮಚಾರಿಣಿ ಅಂತ ಪೂಜೆ ಮಾಡ್ತೀವಿ. ಬ್ರಹ್ಮಚಾರಿಣಿ ರುದ್ರಾಕ್ಷಿ ಮಾಲೆಯನ್ನ ಹಿಡಿದು ಆಕೆ ನಮ್ಮನ್ನ ಹರಿಸ್ತಾ ಬರ್ತಾ ಇದ್ದಾರೆ. ಆ ತಾಯಿಯನ್ನು ವಿಶೇಷವಾಗಿ ಪೂಜೆ ಮಾಡಿ ಮನಸ್ಸಿನ ಏಕಾಗ್ರತೆಯನ್ನು ಸ್ಥಿರವಾಗಿ ನಿಲ್ಲಿಸೋದ್ರ ಮೂಲಕ ಭಗವತ್ ಕೃಪೆಗೆ ಪಾತ್ರರಾಗ್ತೀವಿ. ಒಂದೆಡೆ ಹೇಳ್ತಾರೆ, ಪ್ರಥಮಂ ಶೈಲಪುತ್ರಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಗಂಟೆ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನಿ, ಸಪ್ತಮಂ ಕಾಲರಾತ್ರೀತಿ, ಮಹಾಗೌರೀತಿ ಅಷ್ಟಮಂ, ನವಮಂ ಸಿದ್ಧಿರಾತ್ರೀತಿ, ನವದುರ್ಗ ಪ್ರಕೀರ್ತಿತಃ ಅಂತ ಹೇಳ್ತಾರೆ. ಈ ರೀತಿ 9 ಅವತಾರಗಳಲ್ಲಿ ಆ ತಾಯಿ ನೋಡುವಾಗ ಮೂರನೇ ದಿನ ಆಕೆ ಚಂದ್ರಗಂಟ ರೂಪದಲ್ಲಿ ಇರ್ತಾಳೆ. ಚಂದ್ರನ ಆಕಾರದಲ್ಲಿ, ಗಂಟೆಯ ಆಕಾರದಲ್ಲಿ ಹಣೆಯ ಮೇಲೆ ತಿಲಕವನ್ನು ಧರಿಸಿದಂತಕ್ಕೆ ಚಂದ್ರಗಂಟ ಮಾತಾ ಆಗಿರ್ತಾಳೆ. ಶಿವ ಅಘೋರಿ ರೂಪದಲ್ಲಿ ವಿವಾಹ ಮಾಡ್ಕೊಳ್ಳೋಕೆ ಬರುವಂತ ಸಂದರ್ಭದಲ್ಲಿ ಎಲ್ಲಾ ಭಕ್ತಾದಿಗಳು ಹೆದರ್ತಾರೆ. ಆಗ ಆದಿಶಕ್ತಿ ಏನ್ ಮಾಡ್ತಾಳೆ ಅಂದ್ರೆ ಚಂದ್ರಗಂಟ ಉಗ್ರ ರೂಪವನ್ನು ತಾಳಿ ಶಿವನನ್ನ ಪ್ರಾರ್ಥನೆ ಮಾಡ್ತಾಳೆ. ಮದುವೆಗೆ ಈ ರೀತಿ ಬರಬೇಡಪ್ಪ, ನೀನು ಮಧುವನ ರೂಪದಲ್ಲಿ ಬಾ, ಮದುಮಗನಾಗಿ ಬರಬೇಕು ಅಂತ ಭಿನ್ನ ಮಾಡಿದಾಗ ಶಿವ ಮಧುಮಗನಾಗಿ ಬರ್ತಾನೆ. ಅಗೋರಿಗಳೆಲ್ಲ ಶಾಂತ ಸ್ವರೂಪರಾಗ್ತಾರೆ. ಇಲ್ಲಿ ಚಂದ್ರಗಂಟ ಮಾತ್ರ ವಿವಾಹ ಆಗ್ತಾರೆ ಅಂತ. ಮೂರನೇ ದಿನ. ಇನ್ನು 4ನೇ ದಿನ ಕೂಷ್ಮಾಂಡ ರೂಪದಲ್ಲಿ ನಾವು ಪೂಜೆಯನ್ನ ಮಾಡ್ತೀವಿ. ಕೂಷ್ಮಾಂಡ ಅಂದರೆ ಆ ತಾಯಿ ಇಡೀ ಬ್ರಹ್ಮಾಂಡವನ್ನ ತನ್ನ ಮುಗುಳ್ನಗೆಯಿಂದ ಸೃಷ್ಟಿ ಮಾಡಿದ್ರು ಅಂತ ಹೇಳ್ತೀವಿ. ಅಂದ್ರೆ ಆಕೆ ಗರ್ಭದಲ್ಲಿನೇ ಇಡೀ ಬ್ರಹ್ಮಾಂಡ ಇದೆ. ಈ ಜಗತ್ತು ನಿರ್ಮಾಣವಾಗಲಿಕ್ಕೆ ಆ ಶಿವಶಕ್ತಿ ಸ್ವರೂಪವೇ ಕಾರಣ ಅಂತಂದು ಆ ತಾಯಿಯನ್ನು ಪೂಜಿಸುವ ಮೂಲಕ ನಮ್ಮ ವಂಶೋದ್ಧಾರವನ್ನು ನಾವು ಮಾಡ್ಕೋತೀವಿ, ಸಂತಾನ ಪ್ರಾಪ್ತಿಯನ್ನು ನಾವು ಪಡ್ಕೋತೀವಿ ಅಂತ. ಇನ್ನು 5ನೇ ದಿನ ಸ್ಕಂದ ಮಾತ. ಸ್ಕಂದ ಅಂದ್ರೆ ಷಣ್ಮುಖ. ಷಣ್ಮುಖನ ತನ್ನ ಮಡಿಲಲ್ಲಿ ಕೊಳ್ಳಿಸಿಕೊಂಡಿರುವಂತಹ ತಾಯಿಯನ್ನ ಆರಾಧನೆ ಮಾಡ್ತೀವಿ. ತಾಯಿಯ ಆರಾಧನೆ ಮಾಡುವುದರ ಮೂಲಕ ಜ್ಞಾನದ ಸಂಕೇತದ ಬಾಲ ಷಣ್ಮುಖದಲ್ಲೂ ಕೂಡ ನಾವು 2 ಲಾಭ ಪಡೆಯುವಂತ ಭಾಗ್ಯವಂತರು ನಾವು ಆಗ್ತೀವಿ ಅಂತ. 6ನೇ ದಿನ ಕಾತ್ಯಾಯಿನಿ. ಯಾವ ತಾಯಿಯಂದರು ಅಖಂಡ ಸೌಭಾಗ್ಯವಂತಿಯಾಗಿರ್ಬೇಕು ಅಂತ ಬಯಸ್ತಾರೋ ಆ ಎಲ್ಲ ತಾಯಿಯಂದರು ವಿಶೇಷವಾಗಿ ಕಾತ್ಯಾಯಿನ ಪೂಜೆ ಮಾಡಿ ತಮ್ಮ ಸೌಭಾಗ್ಯವನ್ನು ವೃದ್ಧಿ ಮಾಡ್ಕೊಳ್ತಾರೆ ಅನ್ನೋದನ್ನ ನಾವು ಓದ್ತಾ ಇದ್ದೀವಿ. ಇನ್ನು 7ನೇ ದಿನ ಕಾಲರಾತ್ರಿ. ರಾತ್ರಿಯಿಂದಲೇ ಕಪ್ಪು ಆ ಕರಿಯ ಬಣ್ಣವನ್ನ ತನ್ನ ಅವತಾರದಲ್ಲಿ ತಾಯಿ ಕೆದರಿದ ಕೂದಲಿಂದ ಆ ಬರುವಂತ ತಾಯಿ ಆಕೆ ನೋಡೋದಕ್ಕೆ ಭಯಂಕರಿಯಾಗಿದ್ರು ಕೂಡ ಶುಭಕರಿ. ಯಾರು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೋ ಅವರನ್ನ ರಕ್ಷಣೆ ಮಾಡ್ತಾರೆ. ಕೈಯಲ್ಲಿ ಚಂದ್ರಹಾಸ ಮುಳ್ಳು ಗದೆಯನ್ನ ಹಿಡಿದಿರುವಂತಹ ತಾಯಿ ಅಭಯಸ್ತ ವರದಹಸ್ತವನ್ನು ಕೂಡ ದಯಪಾಲಿಸ್ತಾರೆ ಅಂತ ಕೇಳ್ತೀವಿ. ಅರ್ಥ ಇಷ್ಟೇ, ಎಲ್ಲ ದುರ್ಗುಣಗಳನ್ನು ನಾಶ ಮಾಡಿ ಸದ್ಗುಣಗಳನ್ನ ಸ್ಥಾಪಿಸುವುದಕ್ಕಾಗಿಯೇ ಆ ಅವತಾರವನ್ನ ಆ ತಾಯಿ ತಾಳಿರ್ತಾಳೆ. ಇನ್ನು 8ನೇ ದಿನ ಮಹಾಗೌರಿ. ಗೌರಿ ಅಂದ್ರೆ ಗೌರವ ವರ್ಣ. ಆ ಶಿವನ ಒಲಿಸುವುದಕ್ಕಾಗಿ ಆ ಪಾರ್ವತ ದೇವಿ ಘೋರ ತಪಸ್ಸನ್ನ ಮಾಡಿ ತನ್ನ ದೇಹವೆಲ್ಲ ಕಪ್ಪು ವರ್ಣಕ್ಕೆ ತಿರುಗಿರುತ್ತೆ. ಶಿವನು ತನ್ನ ಕಮಂಡದಲ್ಲಿರುವಂತ ಗಂಗಾಜಲವನ್ನು ಪ್ರೋಕ್ಷಣೆ ಮಾಡಿದಾಗ ಗೌರವವನ್ನು ತಾಯಿ ಪಡಿತಾಳೆ. ಶಾಂತ ಸ್ವರೂಪಗಳು, ಸಕಲ ಸೌಭಾಗ್ಯವನ್ನ, ಆರೋಗ್ಯ, ಆಯುಷ್ಯವನ್ನು ಪ್ರದಾನ ಮಾಡುವಂತ ಮಾತೆ ಮಹಾಗೌರಿಯ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೀವಿ. ಕೊನೆಯ ದಿನ ಸಿದ್ಧಿದಾತ್ರಿ ಅಂತ.
ಇನ್ನು ಆಧ್ಯಾತ್ಮಿಕ ರಂಗದಲ್ಲೇ ಹೇಳ್ಬೇಕಂತಂದ್ರೆ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಕೂಡ ಪ್ರಾಪ್ತ ಮಾಡಿಕೊಂಡಿದ್ರು ಆ ಭಗವಂತನಲ್ಲಿ ಲೀನವಾಗುವ ಐಕ್ಯವಾಗುವ ಆ ಆಧ್ಯಾತ್ಮದ ಬೆಳಕನ್ನ ಕಾಣುವುದಕ್ಕಾಗಿ ಸಿದ್ಧಿದಾತ್ರಿಯ ಒಲುಮೆಯನ್ನ ಪಡಿತಾ ಇದ್ದೀವಿ. ಹೀಗೆ ನಾವು ಇತಿಹಾಸದಲ್ಲಿ ಕೇಳ್ತಾ ಇದ್ದೀವಿ. 9 ದಿನ 9 ಬಣ್ಣ 9 ತರದ ಹೂಗಳು 9 ತರದ ವಸ್ತ್ರಗಳು ಇದೆಲ್ಲವನ್ನ ಕೇಳಿದಾಗ ಹೇಗಪ್ಪ ನಾವು ಮಾಡೋದು ಅಂತ ಗೊಂದಲಮಯ ಮಾಡ್ಕೊಳ್ಳೋದು ಬೇಡ. ತಾಯಿ ಹತ್ರ ಹೋಗ್ಬೇಕಾದ್ರೆ ಮಕ್ಕಳು ಏನ್ ಬೇಕು ಹೇಳಿ, ನನಗೆ ಪೂಜೆ ಗೊತ್ತಿಲ್ಲ, ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ನೈವೇದ್ಯ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ, ಅವ್ವಾಗಿ ನನ್ನ ಕಾಪಾಡು ಅಂತಂದ್ರೆ ಬಂದು ಹಪ್ಪಿ ಮುದ್ದಾಡಿ ನಮ್ಮನ್ನೆಲ್ಲ ಉತ್ತರಿಸುವಂತ ಮಹಾಮಾತೆ ಆ ಜಗಜ್ಜನಿ ಆದಿಶಕ್ತಿ ಪರಾಶಕ್ತಿ ಅವಳ ಪ್ರತಿರೂಪವೇ ನೀವಾಗಬೇಕು ಅಂತ ಪರಮಾಚಾರ್ಯರು ಇಂದಿನ ಈ ಪ್ರಥಮ ದಿನದಲ್ಲಿ ಶಕ್ತಿ ಮಾತೆಯನ್ನ ನವರ ಕಲ್ಯಾಣ ಯಾವಾಗಲೂ ಒಂದು ಕೈ ಮೇಲು ಅಂತ ನನಗನ್ಸುತ್ತೆ. ಪ್ರತಿ ವರ್ಷ 10 ದಿನ ನವರಾತ್ರಿಗಳಾದ್ರೆ 9 ದಿನ ಕೊನೆಯ ದಿನ ವಿಜಯದಶಮಿ. ಈ ಸಲ ಹಾಗಲ್ಲ, ಕಲ್ಯಾಣನ ಒಂದು ಕೈ ಮೇಲಂದ್ರೆ 11 ದಿನ ನೀವು ಆಚರಣೆ ಮಾಡ್ತಾ ಇದ್ದೀರಿ ಅಂತ. ನೀವೆಂತ ಭಾಗ್ಯಶಾಲಿಗಳು. ಕಲ್ಯಾಣಕ್ಕೆ ಬರುವಾಗಲೇ ಮಹಾಚಾರ್ಯರು ಕಲ್ಯಾಣದ ಘೋಷಣೆಯಿಂದ ವೀರಶೈವ ಲಿಂಗವಂತರು ಒಂದೇ ಎನ್ನುವ ದಿಗ್ವಿಜಯದ ಸಂದೇಶವನ್ನು ಸಾರಿದೆ ಕಲ್ಯಾಣಕ್ಕೆ ದಯಮಾಡಿಸಿದ್ದಾರೆ. ನಾವೆಂತ ಪುಣ್ಯಶಾಲಿಗಳು ಅಂತ ಬಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಇವತ್ತಿನ ದಿನ ನಮ್ಮ ಮನೆಗಳಲ್ಲಿ ಘಟ ಸ್ಥಾಪನೆಯನ್ನ ಮಾಡ್ವಿ, ಹೌದಾ? ಇನ್ನು ಕೆಲವೊಂದು ತಮ್ಮ ಜಗಲಿಯ ಮೇಲೆ ನವ ಧಾನ್ಯಗಳ ಮೊಳಕೆಯನ್ನ ಬೆಳೆಸಿ ಸಸಿಗಳನ್ನ ಬೆಳೆಸಿ ಗಂಟ ಹಾಕಿದ್ವಿ ಅಂತ ಹೇಳ್ತಾರೆ. ಇನ್ನು ಕೆಲ ಕಡೆ ಅಖಂಡ ದೀಪಾರಾಧನೆ ಮಾಡ್ತಾರೆ. ಉತ್ತರ ಭಾರತದಲ್ಲಿ ದುರ್ಗಾ ಮಾತೆಯನ್ನ ಪ್ರತಿಷ್ಠಾಪನೆ ಮಾಡಿ ದುರ್ಗೆಯ ಆರಾಧನೆಯನ್ನ ಮಾಡ್ತಾರೆ. ನಾವಿಲ್ಲಿ ದೇವಿ ಪುರಾಣವನ್ನ ಸಪ್ತಶತಿ ಆವ ಒಂದು ಪಾರಾಯಣವನ್ನ ಲಲಿತಾ ಸಹಸ್ರನಾಮವನ್ನ ನಾನಾ ರೀತಿಯಾಗಿ ಆ ಭಗವತ್ ಶಕ್ತಿಯನ್ನು ನಾವು ಯಾವ್ಯಾವ ರೀತಿ ಆಹ್ವಾನ ಮಾಡಿಕೊಳ್ತೀವಿ ಆ ರೀತಿಯಲ್ಲಿ ತತ್ವವತಿ ಅನ್ನೋ ರೀತಿಯಲ್ಲಿ ಆಕೆ ದರ್ಶನಾಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ನಾವು ಕೇಳ್ಕೋಬೇಕಾಗುತ್ತೆ ಇಷ್ಟೇ, ತಾಯಿದ್ರೆ ಹಳದಿನ ಮಾತ್ರಕ್ಕೆ ಹಣೆಯನ್ನ ನಾವು ಬರೆಯೋದಿಲ್ಲ. ಬರೆದಿರೋ ಬ್ರಹ್ಮನಿಗೂ ಕೂಡ ಅಳಿಕಿಸಿ ಹೊಸದನ್ನ ಬರೆಯೋಕ್ಕಾಗೋದಿಲ್ಲ. ಬರೆದಿರುವ ಬ್ರಹ್ಮ ಬರವನ್ನ ಅಳಿಕಿಸಿ ಹೊಸದನ್ನ ಯಾರಾದ್ರೂ ಬರೀತಾರೆ ಅಂದ್ರೆ ಪರಮಾನಂದರ ಪಾದನೆಯುಗಿದೆ. ಬನ್ನಿ ಸ್ಥಿರವಾಗಿ ನಡೆಸಿ ನಮ್ಮ ಬದುಕನ್ನ ಉತ್ತರಿಸಿಕೊಳ್ಳೋಣ. ಆ ಭಗವಂತನ ಬೇಡ್ಕೊಳ್ಳೋಣ. ಗುರು ಕೃಪೆ ಆಗುವಂತೆ ನಮ್ಮನ್ನು ಕರುಣಿಸು. ಯಾಕಂದ್ರೆ ಹರಪಥವನ್ನೆಂದರೆ ಗುರುಪಥವೇ ಮೊದಲು. ಆ ಗುರುವಿನ ಕೃಪೆ ಆದ್ರೆ ಮಾತ್ರ ಶಕ್ತಿಪಾತ ಆಗುತ್ತೆ. ಅಂತರಂಗದೊಳಗಿರುವಂತ ಶಕ್ತಿ ಜಾಗೃತಿ ಆಗಬೇಕು. ಹೇಳ್ತಾರಲ್ಲ, ನೆರೆಗೆಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಕಾಲ ಮೇಲೆ ಕೈಯವರಿ ಗೋಮಿ ಹಿಡಿಯದ ಮುನ್ನ ಮೃತ್ಯು ಮುಂತನವನ್ನ ಪೂಜಿಸು ಅಂತ ಹೇಳಿದಾರಲ್ಲ. ಒಳಗಿರೋ ಶಕ್ತಿ ಇರುವಾಗಲೇ ಶಿವಸ್ವರೂಪಿ ಗುರುವನ್ನ ಆರಾಧಿಸುವ ಭಾಗ್ಯ ನಮಗಾಗಬೇಕು. ಬೆಳಗಿನ ದಿನ ಇಷ್ಟೊಂದು ಮಹಾಪೂಜೆಯಲ್ಲಿ ಇವತ್ತು ನಾನು ಕಂಡುಕೊಂಡಿದ್ದು ಬೀರೂರಿಂದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣಕ್ಕೆ ಕಮಲದ ಪುಷ್ಪಗಳು ಬರ್ತವೆ ಅಂದ್ರೆ ಅವ್ರ ಪಾದ ಪೂಜೆ ಕಮಲದಂತ ಪಾದಗಳಿಗೆ ಎಂತ ಭಾಗ್ಯವಂತರು. ಆ ಪಾದ ಕಮಲಗಳಿಗೆ ಭಕ್ತರು ಕರಕಮಲದಿಂದ ಸಾವಿರಾರು ಕಮಲ ಹೂಗಳನ್ನ ಅರ್ಪಿಸೋದನ್ನ ಈ ನಿರಂತರ ಕಮಲದಿಂದ ನೋಡಿ ಎಲ್ಲ ಭಕ್ತರ ಮುಖ ಕಮಲ ಅರಳಿ ಹೃತ್ಕಮಲದಲ್ಲಿ ಮತ್ತೆ ಗುರುವನ್ನ ಸ್ಥಾಪಿಸಿಕೊಂಡಿರುವಂತ ನಿಮ್ಮೆಲ್ಲರಿಗೂ ನನ್ನ ಕೋಟಿ ಕೋಟಿ ಪ್ರಣಾಮಗಳು. ಬಂಧುಗಳೇ, ಗುರುವಿನ ತಾಯಿಯ ಮೇಲೆ ತಾಯಿಗಿಂತ ಹತ್ತಿರ, ತಂದೆಯ ಮೇಲೆ ತಂದೆಗಿಂತ ಎತ್ತರ, ಗುರುವಿನಲ್ಲೇ ಬರೀ ಗುರುವಲ್ಲ, ಗುರುವಿನ ಗುರು ಪರಮ ಗುರು ಪರಮಾನಂದ ಗುರುವನ್ನ ಬರಮಾಡಿಸಿಕೊಂಡಿರುವಂತ ನೀವುಗಳು ಪುಣ್ಯಶಾಲಿಗಳು, ಭಾಗ್ಯಶಾಲಿಗಳು. ಅಣ್ಣನ ನಾಡಿನ ಪುಣ್ಯದ ಬೀಡು ಅನ್ನೋದು ಶತಸಿದ್ಧ ಅನ್ನೋದನ್ನ ಈ ಕಲ್ಯಾಣದ ನಾಡಿನವರು ನೀವು ತೋರಿಸ್ಕೊಟ್ರಲ್ಲ ಅಂತ. ನಮ್ಮ ಬದುಕು ಕಲ್ಯಾಣ ಆಗ್ಬೇಕಂದ್ರೆ ನಮ್ಮೊಳಗಿರುವ ರಾಕ್ಷಸರನ್ನ ನಾವು ಸಂಹಾರ ಮಾಡಲೇಬೇಕಲ್ವಾ? ಹೇಳಿದಾಗಲೇ ಕಾಮ ಕ್ರೋಧ ಲೋಭ ಮೋಹ ಮತ್ಸರಾದಿಗಳು ಅರಿಷಡ್ ವೈರಿಗಳು ಅಷ್ಟಮನಗಳು ತುಂಬಿಕೊಂಡವಲ್ಲ. ಅಷ್ಟಮನಗಳು ನನ್ನಷ್ಟು ಚಂದ ಯಾರಿಲ್ಲ, ನನ್ನಷ್ಟು ಜಾಗ ಯಾರಿಲ್ಲ, ನನ್ನಂತ ಅಧಿಕಾರನೇ ಯಾರಿಗಿಲ್ಲ, ನನ್ನಂತ ಶ್ರೀಮಂತಿಕೆ ಯಾರಿಗಿಲ್ಲ. ಇವೆಲ್ಲ ಮೊದಲದವಲ್ಲ. ಇವೆಲ್ಲ ನಾಶ ಆಗಬೇಕಂದ್ರೆ ಈ ಒಳಗಿರುವ ರಾಕ್ಷಸರನ್ನ ಸಂಹಾರ ಮಾಡಬೇಕಂದ್ರೆ ಒಳಗೆ ನಾವು ಯಾವ ಆಯುಧ ಇರ್ಬೇಕಂದ್ರೆ ಅಹಿಂಸಾ, ಸತ್ಯ, ಅಸಹ್ಯ, ಬ್ರಹ್ಮಚರ್ಯ, ದಯಾ, ಕ್ಷಮ, ದಾನ, ಪೂಜಾ, ಜಪ, ಧ್ಯಾನ ಅನ್ನುವ ಅಸ್ತ್ರಗಳನ್ನ ಹಿಡಿದು ನಿಂತ ನಮ್ಮನ್ನು ನಾವು ಉದ್ಧರಿಸ್ಕೋಬೇಕಂದ್ರೆ ಪರಮಾಚಾರ್ಯರು ನಮ್ಮ ಅಂತರಂಗದಲ್ಲಿ ಬಿಡ್ತಾ ಇದ್ದಾರೆ. ಬಂಧುಗಳೇ, ಹಾಲು ತುಪ್ಪ ಐತಿ ಯಾರಿಗೂ ಕಾಣಿಸೋದಿಲ್ಲ. ಕೆಟ್ಟ ಹೋಗುವ ಹಾಲಿನೊಳಗೆ ಕೆಡದೇ ಇರೋ ತುಪ್ಪ ಇದೆ ಅಂದ್ರೆ ಕೆಟ್ಟ ಹೋಗುವ ಈ ಶರೀರದ ಒಳಗೆ ಕೆಡದೇ ಇರೋ ಆತ್ಮ ಇದೆ ಅಂತ ತೋರಿಸ್ಕೊಟ್ಟಿರೋ ಭಗವತ್ಪಾದರು. ಅಂತ ಭಗವತ್ಪಾದರ ಪಾದಗಳಿಂದಲೇ ಈ ವಾಕ್
ವಿಶೇಷ ಗೋರಕ್ಷೆಯಲ್ಲಿ ಭಾಗಿಯಾಗುತ್ತಿರುವಂತಹ ಶ್ರೀ ಹೇಮಲತಾ ಮಂಜುನಾಥ ಹಿರೇಮಠರು ಶರನ್ನವರಾತ್ರಿಯ ನಿಮಿತ್ತವಾಗಿ ದಸರಾ ಮಹೋತ್ಸವದ ಈ ಧರ್ಮ ಸಮ್ಮೇಳನದಲ್ಲಿ ನೀವು ಭಾಗಿಗಳಾಗಿದ್ದೀರಿ. ಇಲ್ಲಿ ಬರೇ ಧರ್ಮ ಸಮ್ಮೇಳನ ಅಷ್ಟೇ ಆಗುವುದಿಲ್ಲ, ಕಲಾ ಪೂಜೆ ಆಗ್ತದೆ, ಶಕ್ತಿ ಪೂಜೆ ಆಗ್ತದೆ, ಸಾಹಿತ್ಯದ ಪೂಜೆ ಆಗ್ತದೆ, ಇನ್ನೆಲ್ಲ ಪೂಜೆಗಳು ಇಲ್ಲಿ ನೆರವೇರ್ತವೆ. ಪೂಜೆ ಅಂದರೆ ಏನು? ಅದನ್ನು ಗೌರವಿಸುವಂಥ ಕಾರ್ಯ. ಅದನ್ನು ಗೌರವಿಸುವಂಥ ಕಾರ್ಯ ಈ ನಾಡಿನೊಳಗೆ ಆಗ್ತದೆ ಅಂದರೆ ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ ಅಂತ ಭಾವಿಸಿ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ಭಕ್ತಿಯ ಹಸಿರು ಪೀಠದ ಮನೆಯ ಸನ್ಮುಖದ ಪ್ರಸನ್ನ ರೇಣುಕರ ಆಶೀರ್ವಚನವನ್ನು ನಾವೆಲ್ಲರೂ ಕೂಡ ಆಲಿಸೋಣ ಅಂತ ಮೈಕ್ನವರವರಿಗೆ ಬೈಕನ್ನು ವ್ಯಕ್ತ ಮಾಡಬೇಕು. ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿಃ यो वीरशैव सिद्धान्तं स्थापयामास भूतले ಬೆಟ್ಟವೋ ನಿನ್ನದೇ ಬಯಲು ನಿನ್ನದೇ ಹಬ್ಬಲಿ ಎಲ್ಲೆಡೆ ಪ್ರೀತಿ ಹಬ್ಬಲಿ ಎಲ್ಲೆಡೆ ಪ್ರೀತಿ ನೆರಳು ಬಿಸಿಲು ಎಲ್ಲವೂ ನಿನ್ನದೇ ನೆಲೆಸಲಿ ಎಲ್ಲೆಡೆ ಶಾಂತಿ ನೆಲೆಸಲಿ ಎಲ್ಲೆಡೆ ಶಾಂತಿ. ಐತಿಹಾಸಿಕವಾದ ಬಸವ ಕಲ್ಯಾಣ ನಗರದಲ್ಲಿ ಸಂಯೋಜಿಸಿದಂಥ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನದ ನೇತೃತ್ವವನ್ನು ವಹಿಸಿ ನಿಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಿದಂಥ ಹಾರಕೋಡು ಹಿರೇಮಠದ ಶ್ರೀ ಶತಸ್ಥಲ ಬ್ರಹ್ಮ ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯ ಸ್ವಾಮಿಗಳವರೇ, ಸಮಾರಂಭದ ಸಮ್ಮುಖವನ್ನು ವಹಿಸಿದಂಥ ಅಖಿಲ ಭಾರತ ವೀರಶೈವ ಶಿವಾಚಾರ್ಯ ಸಂಸ್ಥೆಯ ಅಧ್ಯಕ್ಷರು ಸಿಂಗ್ರಿ ಸಾರಂಗ ಮಠದ ಪಟ್ಟಾಧ್ಯಕ್ಷರು ಆದ ಶ್ರೀ ಶತಸ್ಥಲ ಬ್ರಹ್ಮ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯ ಸ್ವಾಮಿಗಳವರೇ, ಮಾರ್ಗದರ್ಶನ ನೀಡಿದಂಥ ನೇಕರ್ ತ್ರಿಪುರಾಂತಕ ಮತ್ತು ಗುರುರಕ್ಷೆಗೆ ಒಳಗಾದಂಥ ಶ್ರೀಗಳನ್ನು ಮೊದಲು ಮಾಡಿ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲ ಮಠಗಳ
ಶ್ರೀಗಳವರೇ, ಬಸವ ಕಲ್ಯಾಣ ಕ್ಷೇತ್ರದ ಕ್ರಿಯಾಶೀಲ ಜನಾನುರಾಗಿ ಶಾಸಕರಾದ ಸನ್ಮಾನ್ಯ ಶ್ರೀ ಶರಣು ಸರ್ಕಾರವರೇ, ಪೀಠದ ಪರಮ ಹಿತೈಷಿಗಳಾದಂಥ ಶೋಷಣಪ್ಪ ಶಿರಿ ಪರಿವಾರದವರೇ, ದಾಸೋಹ ಸೇವೆಯನ್ನು ಸಲ್ಲಿಸಿದಂಥ ಎಲ್ಲ ಮಹನೀಯರೇ, ಶರನ್ನವರಾತ್ರಿ ದಸರಾ ಮಹೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳವರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಬಸವ ಕಲ್ಯಾಣ ನಗರದ ಚಾರಿತ್ರಿಕ ಇತಿಹಾಸದಲ್ಲಿ ಅಷ್ಟೇ ಅಲ್ಲ, ರಂಭಾಪುರಿ ಪೀಠದ ಇತಿಹಾಸದಲ್ಲಿ ಅವಿಸ್ಮರಣೀಯವಾಗಿ ಉಳಿಯುವಂಥ ಈ ಸಮಾರಂಭ ಈ ಭಾಗದ ಭಕ್ತರ ಬೋಧನೆಗಳ ಸಂಕಲ್ಪ ಈ ವರ್ಷ ಶಾಸಕರಾದಂಥ ಶರಣು ಸಲ್ಗರವರ ಒಂದು ಪ್ರಾಮಾಣಿಕ ಪ್ರಯತ್ನ, ನಿಮ್ಮೆಲ್ಲರ ಸಹಕಾರದಿಂದ ಇಂದಿನಿಂದ 10 ದಿನಗಳ ಕಾಲ ಬಸವ ಕಲ್ಯಾಣ ನಗರದಲ್ಲಿ ಶರನ್ನವರಾತ್ರಿ ದಸರಾ ಮಹೋತ್ಸವ ಪ್ರಾರಂಭಗೊಂಡಿದೆ. ನಿನ್ನೆ ಜಗದ್ಗುರುಗಳು ಈ ನಗರಕ್ಕೆ ಆಗಮಿಸಿದಾಗ ಮಳೆ ಸುರಿತಾ ಇದ್ರೂ ಕೂಡ ಆ ಮಳೆಯಲ್ಲಿನೇ ಭವ್ಯವಾದಂಥ ಮೆರವಣಿಗೆ ಮೂಲಕ BKDB ಕಲ್ಯಾಣ ಮಂಟಪದವರೆಗೆ ನಾವೆಲ್ಲ ಸಾಗಿ ಬಂದಿದ್ದು ಎಂದೆಂದೂ ಮರೆಯಲಾದಂಥ ಅಪೂರ್ವ ಪ್ರಸಂಗ. ಬಹುಶಃ ಇವತ್ತು ಕೂಡ ಮಧ್ಯಾಹ್ನದಿಂದ ಒಂದೇ ಸಮ ಮಳೆ ಸುರಿತಾ ಇದೆ. ನಮಗನಿಸಿತ್ತು ಪ್ರಾರಂಭದ ದಿನವೇ ಮಳೆ ಹೆಚ್ಚಾಗಿ ಜನ ಮನೆಯಿಂದ ಹೊರಗೆ ಬರೋದು ಕಷ್ಟವಾಗ್ಬೋದು. ಏನೇ ಆಗಲಿ ಈ ಶರನ್ನವರಾತ್ರಿ ದಸರಾ ಮಹೋತ್ಸವದಲ್ಲಿ ಜಗದ್ಗುರು ಸಿಂಹಾಸನವನ್ನು ಮಾಡಿ ಸಾಂಕೇತಿಕವಾಗಿ ಆದರೂ ಸಮಾರಂಭ ನಡೆಸಿ ಅಂದಿನ ಸಮಾರಂಭವನ್ನು ಪೂರ್ಣಗೊಳಿಸ್ತೇವೆ. ಹಿಂದಿನ ಕಾಲದಲ್ಲಿ ಇಂಥ ಜರ್ಮನ್ ಟೆಂಟು ಇರಲಿಲ್ಲ. ಓಪನ್ ಬಯಲಿನಲ್ಲಿನೇ ಸಮಾರಂಭ ನಡೀತಾ ಇದೆ. ಮಳೆಯಿಂದಾಗಿ ಕಾರ್ಯಕ್ರಮ ಅಸ್ತವ್ಯಸ್ತಗೊಳ್ತಾ ಇದೆ. ಆದರೆ ಬಸವ ಕಲ್ಯಾಣ ಈ ನಗರದಲ್ಲಿ 6,000 ಜನ ಈ ಜರ್ಮನ್ ಟೆಂಟ್ ಸಭಾಂಗಣದಲ್ಲಿ ಕುಳಿತು ಈ ಸಮಾರಂಭವನ್ನು ನೋಡಲಿಕ್ಕೆ ಏನು ವ್ಯವಸ್ಥೆ ಮಾಡಿದ್ದಾರೆ ಅದನ್ನು ನಿಜವಾಗಲೂ ನಾವೆಲ್ಲ ಮೆಚ್ಚಿಕೊಳ್ಳುವಂತಹ ಸಂದರ್ಭಗಳನ್ನು ಹೇಳಲಿಕ್ಕೆ ಮರೆಯೋದಿಲ್ಲ. ಬಹಳ ಜನರು ಅಂದ್ಕೊಂಡಿದ್ರು ಬಸವ ಕಲ್ಯಾಣ ನಗರದಲ್ಲಿ ರಂಭಾಪುರಿ ಜಗದ್ಗುರುಗಳ ದಸರಾ ಮಹೋತ್ಸವ ನಡೆಯುವಂಥದ್ದು ಅನುಮಾನ ಅಂತ ಬಹಳ ಜನ ತಿಳ್ಕೊಂಡಿದ್ರು. ಆದರೆ ಇವತ್ತಿನ ದಿನ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಜಗಜ್ಯೋತಿ ಬಸವೇಶ್ವರರ ಒಂದು ಉದಾತ್ತವಾದಂಥ ಒಂದು ಸಂದೇಶಗಳು ಈ ಭಾಗದ ಜನರ ಮೇಲೆ ಅಗಾಧವಾದಂಥ ಪರಿಣಾಮವನ್ನು ಬೀರಿ ಈ ಸಮಾರಂಭ ನಡೆಯಲಿಕ್ಕೆ ದೊಡ್ಡ ಪ್ರಮಾಣದಲ್ಲಿ ವ್ಯವಸ್ಥೆ ಆಗಿರುವುದನ್ನು ಕಂಡು ಜಗದ್ಗುರುಗಳಿಗೆ ಅಷ್ಟೇ ಅಲ್ಲ
ಎಲ್ಲ ಧರ್ಮಾಭಿಮಾನಿಗಳಿಗೆ ಹೆಮ್ಮೆ ಮತ್ತು ಸಂತೋಷವನ್ನು ಉಂಟು ಮಾಡಿದೆ. ಈ ದಸರಾ ಧರ್ಮ ಸಮ್ಮೇಳನಕ್ಕೆ ಕಾರಕೋಳ ಸಂಸ್ಥಾನ ಮಠದ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳವರು ಗೌರವ ಅಧ್ಯಕ್ಷರಾಗಿ, ಮೇಕರ್ ಹಿರೇಮಠದ ಶ್ರೀ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಮತ್ತು ತ್ರಿಪುರಾಂತ ಗವಿ ಮಠದ ಶ್ರೀ ಅಭಿನವ ಘನಲಿಂಗ ಶಿವಾಚಾರ್ಯ ಸ್ವಾಮಿಗಳವರು ಮಾರ್ಗದರ್ಶಕರಾಗಿ ಈ ಸಂಭ್ರಮದ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿದ್ದಾರೆ ಅನ್ನುವಂಥ ನೆನಪನ್ನು ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೆ ತರವಹಿಸ್ತಾ ಇದ್ದೇವೆ. ಈ ಕಲ್ಯಾಣ ನಾಡಿನಲ್ಲಿ ಬಸವ ಕಲ್ಯಾಣ ಕ್ಷೇತ್ರದಲ್ಲಿ 10 ದಿನಗಳ ಕಾಲ ನಿರಂತರವಾಗಿ ಏನು ನಡೀತಾ ಇದೆ ಅಂತ ಭಾಗ್ಯವನ್ನು ಪಡೆದಂಥ ಈ ಭಾಗದ ಭಕ್ತರು, ಪುಣ್ಯಶಾಲಿಗಳು, ಧನ್ಯಾತ್ಮರು ಅನ್ನುವಂಥ ಹರುಷವನ್ನು ಶ್ರೀಗಳು ಈ ಸಮಾರಂಭದಲ್ಲಿ ವ್ಯಕ್ತಪಡಿಸಿದ ಈ ಭಾರತ ದೇಶ ಆಧ್ಯಾತ್ಮದ ತವರೂರಿದೆ. ಈ ನಾಡಿನಲ್ಲಿ ಭಾವೈಕ್ಯತೆ, ಆಧ್ಯಾತ್ಮದ ಜ್ಞಾನ ಯಾವಾಗಲೂ ಬೆಳೆಸಿಕೊಂಡು ಬಂದಿದ್ದಾರೆ. ಈ ಭಾರತ ಪುಣ್ಯ ನಾಡಿನಲ್ಲಿ ಹಲವಾರು ಧರ್ಮಗಳು, ಹಲವಾರು ಸಂಪ್ರದಾಯಗಳು ಬೆಳೆದುಕೊಂಡು ಬಂದಿವೆ. ಧರ್ಮ ಬೇರೆ ಬೇರೆ ಆದರೂ, ಆಚರಣೆಗಳು ಬೇರೆ ಬೇರೆ ಆದರೂ, ಆ ಎಲ್ಲ ಧರ್ಮಗಳ ಕೊನೆ ಗುರಿ ಏನಿದೆಯಲ್ಲ, ಅದು ಮಾನವರ ಕಲ್ಯಾಣವನ್ನೇ ಬಯಸುವಂತಾಗಿದೆ ಹೊರತು ಬೇರೇನೂ ಕೂಡ ಆಗಿಲ್ಲ. ಆ ಕಾರಣದಿಂದಾಗಿಯೇ ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳವರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ಬಹುದೊಡ್ಡ ಸಂದೇಶವನ್ನು ಈ ನಾಡಿಗೆ ಕೊಟ್ಟಿದ್ದು ನಾವೆಲ್ಲ ಕೇಳ್ತಾ ಇದ್ದೇವೆ. ಇದೇ ಮಾತುಗಳನ್ನು ಪೂರ್ವಕಾಲದಲ್ಲಿ ಜಗಜ್ಯೋತಿ ಬಸವೇಶ್ವರರು ಹೇಳಿದಂಥ ಮಾತು ನಮಗೆಲ್ಲ ಗೊತ್ತಿದೆ. ಇವನಾರವನೆಂದೆನಿಸದೆ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂದಂಥ ಭಕ್ತಿ ಭಂಡಾರಿ ಬಸವಣ್ಣವರು ಸಮಷ್ಟಿ ಪ್ರಜ್ಞೆಯಿಂದ ನಾವೆಲ್ಲ ಒಂದಾಗಿ ಚೆಂದಾಗಿ ಬಾಳೆ ಬದುಕಿದ್ದಾದರೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ಪರಂಪರೆ ಈ ನಾಡಿನಲ್ಲಿ ಉಳಿದುಕೊಂಡು ಬರಲಿಕ್ಕಿದೆ. ಭಾರತೀಯ ಸಂಸ್ಕೃತಿ ಮತ್ತು ಬೆಳೆದುಕೊಂಡು ಬಂದಂಥ ಪರಂಪರೆಯಿಂದ, ಆ ಪರಂಪರೆಯ ಪರಿಪಾಲನೆಯಿಂದ ಜಗದಲ್ಲಿ ನಾವು ಶಾಂತಿ ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಒಬ್ಬ ಬಟ್ಟೆ ಹೊಲಿಯುವಂಥ ವ್ಯಕ್ತಿ, ದರ್ಜಿ, ತನ್ನ ಕಾಯಕವನ್ನು ಮಾಡ್ತಾ ಇದ್ದ. ತನ್ನ ಪಾಡಿಗೆ ಆ ಬಟ್ಟೆ ಹೊಲಿಯುವ ದರ್ಜಿ ಕೆಲಸ ಮಾಡ್ತಾ ಇದ್ದ. ಏನು ಆಶ್ಚರ್ಯ ಅನ್ನಿಸ್ತು ಮಗನಿಗೆ. ಏನು ಟೋಪಿ ಹಾಕ್ಕೊಂಡಿದ್ದಲ್ಲ, ಆ ಟೋಪಿ ಮೇಲೆ ಒಂದು ಸೂಜಿ ಚುಚ್ಚಿಕೊಂಡಿದ್ದ ದರ್ಜಿ. ಮುಂಭಾಗದಲ್ಲಿ ಒಂದು ದೊಡ್ಡದಾದಂಥ ಕತ್ತರಿಯಲ್ಲಿ ಎರಡನ್ನೂ ನೋಡಿದ. ನೋಡಿ ಅವನಂದ, ಬೆಲೆ ಬಾಳುವಂತಹ ಕತ್ತರಿಯನ್ನು ಕೆಳಗಿಟ್ಟಿದ್ದಿ, ಕೆಲವೇ ದುಡ್ಡಿನ ಬೆಲೆಯುಳ್ಳಂತಹ ಸೂಜಿಯನ್ನು ತಲೆ ಟೋಪಿ ಮೇಲೆ ಚುಚ್ಚಿಕೊಂಡೇಳಪ್ಪ, ಯಾಕಂತ ಕೇಳಿದೆ. ಅವಾಗ ತಂದೆ ಹೇಳ್ತಾನೋ, ನೋಡು ಮಗ, ಈ ಕತ್ತರೆ ಬೆಲೆ ಬಹಳ ದೊಡ್ಡದಿರ್ಬೋದು ನಿಜ, ಆದರೆ ಇದು ಏನು ಮಾಡ್ತಾ ಇದೆ, ದೊಡ್ಡದಾದಂಥ ಬಟ್ಟೆಯನ್ನು ತುಂಡನ್ನಾಗಿ ಮಾಡ್ತಾ ಇದೆ, ವಿಂಗಡಿಸುವಂಥ ಕೆಲಸ ಇದು ಮಾಡ್ತಾ ಇದೆ. ಅದಕ್ಕೆ ಅದನ್ನು ಬೋರ್ವೆಲ್ ಇಟ್ಟಿದ್ದೇನೆ. ಮತ್ತು ಈ
ಸಣ್ಣದಾದಂಥ ಕಡಿಮೆ ಬೆಲೆಯುಳ್ಳಂಥ ಈ ಸೂಜಿ ನೆಲೆಯ ಮೇಲೆ ನಾನು ಯಾಕೆ ಇಟ್ಕೊಂಡೇನೆಂದರೆ ಆ ಹರಿದು ಹೋದಂಥ ಬಟ್ಟೆಗಳನ್ನು, ಕತ್ತರಿಸಿದಂಥ ಬಟ್ಟೆಗಳನ್ನು ಒಂದುಗೂಡಿಸಿ ಹೊಲಿಯುವಂಥ ಕೆಲಸವನ್ನು ಈ ಸೂಜಿ ಮಾಡ್ತಾ ಇದೆ. ನಮಗೆ ಹೇಳುವಂಥ ತಾತ್ಪರ್ಯ ಏನು ಅಂದರೆ, ಧರ್ಮ ಇವತ್ತು ಒಡೆದು ಹೋದಂಥ ಮನಸ್ಸುಗಳನ್ನು, ಕೌಲು ದಾರಿಯಲ್ಲಿರುವಂಥ ಜನರನ್ನು ಸರಿ ದಾರಿಗೆ ತರುವಂಥ ಶಕ್ತಿ ಧರ್ಮಕ್ಕಿದೆ ಹೊರತು ಯಾವುದೇ ಜಾತಿಗೆ ಇಲ್ಲ. ಅದಕ್ಕಾಗಿ ಜಾತಿಗಿಂತ ಧರ್ಮ ಬಹಳ ದೊಡ್ಡದು ಅಂತೇಳಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರಾಗಲಿ, 12ನೇ ಶತಮಾನದ ಶರಣರಾಗಲಿ, ಅನೇಕ ದಾರ್ಶನಿಕ ಮಹಾನುಭಾವರಾಗಲಿ ಕಾಲದಲ್ಲಿ ಅಜ್ಞಾನದಲ್ಲಿ ಮುಳುಗಿರುವಂಥ ಜನಸಮುದಾಯವನ್ನು ಎಚ್ಚರಿಸಿ ಸನ್ಮಾರ್ಗಕ್ಕೆ ತಂದಿದ್ದಾರೆ ಅನ್ನುವಂಥದ್ದು ನಾವೆಲ್ಲ ತಿಳಿದುಕೊಳ್ಬೇಕಾಗ್ತಾ ಇದೆ. ಮನುಷ್ಯನನ್ನು ಸನ್ಮಾರ್ಗಕ್ಕೆ ತರಬೇಕಾದ್ರೆ ಹಲವಾರು ದಾರಿ, ಪೂಜೆ ಪುನಸ್ಕಾರಗಳಿಂದ, ನಮ್ಮ ವಾಕ್ ಪ್ರಭುತ್ವದಿಂದ ಮತ್ತು ಒಂದು ಆತ್ಮೀಯ ಸಂಬಂಧ ಮನೋಭಾವನೆಯಿಂದ, ಬೇರೆ ಬೇರೆ ವಿಚಾರಧಾರೆಗಳಿಂದ ಮನುಷ್ಯನನ್ನು ಸನ್ಮಾರ್ಗಕ್ಕೆ ತರಲಿಕ್ಕೆ ಸಾಧ್ಯತೆ ಅನ್ನುವಂಥದ್ದು ಅನೇಕ ಮಹಾತ್ಮರ ಜೀವನದಲ್ಲಿ ಆದಂಥ ಪರಿವರ್ತನೆಗಳಿಂದ ನಾವೆಲ್ಲ ತಿಳಿಯಲಿಕ್ಕೆ ಸಾಧ್ಯ ಇದೆ. ಈ ಭಾರತೀಯ ಪುಣ್ಯಭೂಮಿಯಲ್ಲಿ ನಾವೇನು ಒಂದೊಂದು ಹಬ್ಬವನ್ನು ಆಚರಣೆ ಮಾಡ್ತೇವೆ, ಆ ಹಬ್ಬದ ಹಿಂದೆ ಒಂದು ತಾತ್ವಿಕವಾದಂಥ ತತ್ವ, ಒಂದು ಆದರ್ಶವಾದಂಥ ಚಿಂತನೆ ಇದೆ ಅನ್ನುವುದನ್ನು ನಾವು ಯಾರೂ ಕೂಡ ಮರೆಯಬಾರದು. ಸುಮ್ಮನೆ ಭಾರತೀಯ ಪರಂಪರೆಯಲ್ಲಿ ಹಬ್ಬಗಳನ್ನು ಮಾಡಿಲ್ಲ. ಇವತ್ತಿನ ಆಧುನಿಕ ಕಾಲದಲ್ಲಿ ಸಂಬಂಧಗಳು ಬಹಳಷ್ಟು ಶಿಥಿಲಗೊಳ್ತಾಗ, ಸಡಿಲಗೊಳ್ತಾಗ, ಇಂಥ ಸಂದರ್ಭದಲ್ಲಿ ಹಬ್ಬಗಳ ಆಚರಣೆಯಿಂದ ನಮ್ಮ ಬಂಧು ಬಾಂಧವರು, ಆತ್ಮೀಯರು ಹಬ್ಬದ ನೇಪದಲ್ಲಾದರೂ ಅವರೆಲ್ಲ ಒಂದು ಕಡೆಗೆ ಸೇರುವಂಥ ಕೆಲಸ ಯಾವಾಗಲೂ ಮಾಡ್ತಾ ಇದ್ದಾರೆ. ಹಬ್ಬಗಳಿಂದ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯಬಾರದು. ಮತ್ತು ಜೀವನದಲ್ಲಿ ಮನುಷ್ಯ ದುಡಿದು ಎಂಥದಂತೆ ದುಡಿತಾರೆ, ಆದರೂ ಆತನಿಗೆ ಶಾಂತಿ ನೆಮ್ಮದಿ ಇಲ್ಲ. ಇಂಥ ಸಂದರ್ಭದಲ್ಲಿ ಎಲ್ಲ ಬಂಧು ಬಾಂಧವರು ಒಂದು ಕಡೆ ಸೇರಿದಾಗ ಮನಸ್ಸಿನ ಮೇಲೆ ಆದಂಥ ಆಘಾತ, ನೋವುಗಳೇನಿದಾವೆ ಆ ನೋವುಗಳನ್ನು ಮರೆತು ಹೊಸ ಚೈತನ್ಯ ಶಕ್ತಿಯನ್ನು ಪಡೆದು ಕಾರ್ಯೋನ್ಮುಖನಾಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇವತ್ತು ಮೈಸೂರಿನ ಅರಮನೆಯಲ್ಲಿಯೂ ಕೂಡ ಅರಮನೆಯ ದಸರಾ ಮಹೋತ್ಸವ ನಡೀತಾ ಇದೆ. ಮೈಸೂರಿನಲ್ಲಿ ಅರಮನೆಯ ದಸರಾ ಮಹೋತ್ಸವ ನಡೆದರೆ ಬಸವ ಕಲ್ಯಾಣದಲ್ಲಿ ಗುರುಮನೆ ದಸರಾ ಮಹೋತ್ಸವ ನಡೀತಾ ಇದೆ ಅನ್ನೋದನ್ನು ಶಾಸಕ ಶರಣು ಸಲ್ಗರವರು ನಮ್ಮ ಸ್ವಾಗತ ಭಾಷಣದಲ್ಲಿ ಹೇಳಿದರು. ಅರಮನೆ ದಸರಾ ಮಹೋತ್ಸವದಲ್ಲಿ ಮನರಂಜನೆಯ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಬಹುದು. ಆದರೆ ಗುರುಮನೆ ದಸರಾ ಮಹೋತ್ಸವದಲ್ಲಿ ತತ್ವ, ಸಿದ್ಧಾಂತ, ರಾಷ್ಟ್ರಪ್ರೇಮ, ಕ್ರಿಯಾಶೀಲ ಬದುಕು, ಸಮಾಜದಲ್ಲಿ ಕೃಷಿ, ರೈತರ ಹಿತಚಿಂತನೆ, ಒಂದಲ್ಲ ಎರಡಲ್ಲ ಹತ್ತಾರು ವಿಚಾರಗಳ ಬಗ್ಗೆ ಚಿಂತನ ಮಂಥನ ನಡೆಯುವಂಥ ಯಾವುದಾದ್ರೂ ಒಂದು ಸಮಾರಂಭ ಬ್ರಹ್ಮಾಪುರಿ ಪೀಠದ ಪರಂಪರೆಯಲ್ಲಿ ನಡೀತಾ ಇದೆ ಅಂದರೆ ಅದು ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನವನ್ನು ಹೇಳಲಿಕ್ಕೆ ಮರೆಯೋದಿಲ್ಲ. ಮೈಸೂರಿನ ಅರಸರು ಮಾಡುವಂಥ ದಸರಾಕ್ಕಿಂತ ಪೂರ್ವದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸರು ಈ ದಸರಾ ಮಹೋತ್ಸವವನ್ನು ಆಚರಿಸಿ ಶಕ್ತಿ ಪೂಜೆಯನ್ನು ಆರಾಧಿಸಿ ತಮ್ಮ ಪ್ರಜೆಗಳಿಗೆ ಒಳಿತನ್ನು ಬಯಸ್ತಾ ಇದ್ದರು. ವಿಜಯನಗರ ಸಾಮ್ರಾಜ್ಯ ಪತನವಾದ ನಂತರ ಮೈಸೂರಿನ ಅರಸು ಮನೆತನದವರು
ಇದನ್ನು ಮುಂದುವರಿಸಿಕೊಂಡು ಬಂದರು. ಆದರೆ ರಂಭಾಪುರಿ ಪೀಠ ಪರಂಪರೆಯಲ್ಲಿ ಪೂರ್ವದ ಎಲ್ಲ ಜಗದ್ಗುರುಗಳು ಮೂಲ ಜಗದ್ಗುರು ರಂಭಾಪುರಿ ಪೀಠದಲ್ಲಿದ್ದು ಶರನ್ನವರಾತ್ರಿ ದಸರಾ ಮಹೋತ್ಸವದ ಆಚರಣೆಗಳನ್ನು ಮಾಡಿಕೊಂಡು ಬರ್ತಾ ಇದೆ. ಆದರೆ ಈ ಪರಂಪರೆಯಲ್ಲಿ ಬಂದಂಥ 118ನೇ ಪೀಠಾಧೀಶ್ವರಾದಂಥ ರಂಭಾಪುರಿ ಪೀಠದ ನವನಿರ್ಮಾಣ ಶಿಲ್ಪಿ ಶ್ರೀ ಜಗದ್ಗುರು ಶಿವಾನಂದ ರಾಜೇಂದ್ರ ಶಿವಾಚಾರ್ಯ ಭಗವತ್ಪಾದರು ಈ ಪೀಠವನ್ನು ಆರೋಹಣ ಮಾಡಿದ ನಂತರ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರವರು ತಮ್ಮ ಅರಮನೆಗೆ ರಾಜ ಗೌರವದೊಂದಿಗೆ ಬರಮಾಡಿಕೊಂಡು ಅವರ ಪಾದ ಪೂಜೆಯನ್ನು ಮಾಡಿ ಆ ಜಗದ್ಗುರುಗಳಲ್ಲಿ ಒಂದು ಪ್ರಾರ್ಥನೆ ಮಾಡಿದರು. ಈ ದಸರಾ ಮಹೋತ್ಸವ ಇದು ಅರಮನೆಗೆ ಅಷ್ಟೇ ಮೀಸಲಾಗಿರಬಾರದು, ಗುರುಮನೆಯಲ್ಲಿ ಅಷ್ಟೇ ಮೀಸಲಾಗಿರಬಹುದು. ಸಮಾಜದಲ್ಲಿ ಕೊಳೆಯನ್ನು ಕೊಳೆಯಲಿಕ್ಕೆ, ಜನರ ಮನೋಭಾವನೆಗಳನ್ನು ಪರಿಶುದ್ಧಗೊಳಿಸಲಿಕ್ಕೆ ಈ ನಾಡಿನ ನಾನಾ ಭಾಗಗಳಲ್ಲಿ ಈ ಶರನ್ನವರಾತ್ರಿ ದಸರಾ ಮಹೋತ್ಸವ ಆಚರಿಸಿಕೊಂಡು ಬರಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿದರು. ಬಹುಶಃ ಮಹಾರಾಜರ ಪ್ರಾರ್ಥನೆಯನ್ನು ಮನ್ನಿಸಿ ಶಿವಾನಂದ ಜಗದ್ಗುರುಗಳು ಈ ನಾಡಿನ ನಾನಾ ಭಾಗದಲ್ಲಿ ಮಾಡಿ ಈ ಶರನ್ನವರಾತ್ರಿಗೆ ಒಂದು ಹೊಸ ನಾಂದಿಯನ್ನು ಹಾಡಿದರು. ತದನಂತರದಲ್ಲಿ ಪೀಠವನ್ನು ಆರೋಹಣ ಮಾಡಿದಂಥ ನೀವೆಲ್ಲರೂ ಕಂಡಂಥ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮವೆಂದರೆ ವಿಶ್ವಕ್ಕೆ ಶಾಂತಿ ಅಂತ ವಿಶಾಲ ಸಂದೇಶವನ್ನು ಸಾರಿದಂಥ ಶ್ರೀಮದ್ ರಂಭಾಪುರಿ ವೀರ ಗಂಗಾಧರ ಜಗದ್ಗುರುಗಳು ಈ ದಸರಾ ಮಹೋತ್ಸವಕ್ಕೆ ಒಂದು ಹೊಸ ಆಯಾಮವನ್ನು, ಇದನ್ನು ಹೆಚ್ಚು ಪ್ರಬುದ್ಧಮಾನಕ್ಕೆ ತರುವಂಥ ನಿಟ್ಟಿನಲ್ಲಿ ಅವರೇನು ಕೆಲಸ ಮಾಡಿದರೋ ಅದನ್ನು ಇವತ್ತು ಈ ಸಮಾರಂಭದಲ್ಲಿ ನಾವೆಲ್ಲ ನೆನಪಿಸಿಕೊಳ್ಳುವಂಥ ಅಗತ್ಯ ಇದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಅವರ ನಂತರದಲ್ಲಿ 121ನೇ ಸ್ಥಾನವನ್ನು ಅಲಂಕರಿಸಿದಂಥ ನಮ್ಮ ಹಿಂದಿನ ಲಿಂಗೈಕ್ಯ ಜಗದ್ಗುರು ಪ್ರಸನ್ನರೇಣುಕ ವೀರ ರುದ್ರಮುನಿದೇವ ಶಿವಾಚಾರ್ಯ ಭಗವತ್ಪಾದರು ಈಗಿನ ಪರಂಪರೆಯಂತೆ ಶರನ್ನವರಾತ್ರಿಯನ್ನು ಅಲ್ಲಲ್ಲಿ ಆಚರಿಸಿಕೊಂಡು ಬಂದರು. ಇವತ್ತು ಅವರಿಂದ ತೆರವಾದಂತಹ ಸ್ಥಾನವನ್ನು 1992ರಲ್ಲಿ ಈ ವೀರಪೀಠವನ್ನು ಆರೋಹಣ ಮಾಡಿದ ನಂತರ ಮೊಟ್ಟ ಮೊದಲಿಗೆ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಬೋಗುಳಿ ಮಟ್ಟದ ನಿಡಗುಂದಿಯಲ್ಲಿ ಪ್ರಥಮ ದಸರಾ ಮಹೋತ್ಸವ ನಡೆಯಿತು. ಗ್ರಾಮೀಣ ಭಾಗವಾಗಿದ್ದರೂ ಕೂಡ ದಿನನಿತ್ಯದಲ್ಲಿ 16,000 ಜನ ಆ ಸಮಾರಂಭದಲ್ಲಿ ಪಾಲ್ಗೊಂಡು ಆ ಸಮಾರಂಭಕ್ಕೊಂದು ವಿಶೇಷವಾದಂಥ ಮೆರಗನ್ನು ತಂದುಕೊಟ್ಟರು. ಅಂದು ನಿಡಗುಂದಿ ಗ್ರಾಮವಾಗಿದೆ. ಇವತ್ತು ಅದು ನಿಡಗುಂದಿ ತಾಲೂಕಾಗಿ ಪರಿವರ್ತನೆ ಆಯಿತು ಅನ್ನುವಂಥ ನೆನಪನ್ನು ನಮ್ಮೆಲ್ಲರಿಗೂ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಅಲ್ಲಿಂದ ಪ್ರಾರಂಭಗೊಂಡಂಥ ಈ ದಸರಾ ಮಹೋತ್ಸವ ಎಂಥ ಕಠಿಣ ಪ್ರಸಂಗಗಳೇ ಬರಲಿ, ದಸರಾ ಮಹೋತ್ಸವ ನಿಂತಿಲ್ಲ. ಕೊರೋನಾ ಸಂದರ್ಭದಲ್ಲಿ ಮೂಲ ಪೀಠದಲ್ಲಿ ಈ ದಸರಾ ಮಹೋತ್ಸವ ಆಚರಣೆಯನ್ನು ಮಾಡೋದನ್ನು ನಾವು ಬಿಡಲಿಲ್ಲ. ಮತ್ತು ಎರಡನೇ ಅವಧಿಗೆ ಕೊರೋನಾ ಬಂದಾಗ ಸ್ವಲ್ಪ ಕಮ್ಮಿಯಾಗಿದೆ. ಆ ಸಂದರ್ಭದಲ್ಲಿ ಶಿಕಾರಿಪುರ ತಾಲೂಕಿನ ಕಡೆಯಂದೇಳಿ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಪುಣ್ಯಾಶ್ರಮದಲ್ಲಿ ವಿಧಿವತ್ತಾಗಿ ಈ ಕಾರ್ಯಕ್ರಮ ಮಾಡಿಕೊಂಡು ಬಂದರೆ ಕಳೆದ ವರ್ಷ ಗದಗ ಜಿಲ್ಲೆ ರೋಣ ತಾಲೂಕಿನ ಅಬ್ಬಿಗಿರಿಯಲ್ಲಿ ಬಹುಶಃ ಅನೇಕ ಶ್ರೀಗಳು ಕೂಡ ಅಲ್ಲಿ ಬಂದಿದ್ದರು. ಮಾನ್ಯ ಶಾಸಕರಾದಂಥ ಶರಣು ಸಲಗರವರು ನಮ್ಮೆಲ್ಲ ಆತ್ಮೀಯ ಬಳಗದೊಂದಿಗೆ ಬಂದು ಈ ವರ್ಷ ನಡೆಯುವಂತಹ ಸಮಾರಂಭಕ್ಕೆ ಆಮಂತ್ರಣವನ್ನು ಕೊಟ್ಟರು. ಮುಂದೊಂದು ದಿನ ಬಸವ ಕಲ್ಯಾಣದಲ್ಲಿ ರಂಭಾಪುರಿ ಪೀಠದ
ಐತಿಹಾಸಿಕ ದಸರಾ ಮಹೋತ್ಸವ ನಾನು ನಡೆಸುವಂಥ ಸಂಕಲ್ಪ ಮಾಡಿದೆ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿದೆ. ಬಹುಶಃ ಅವರ ಸಂಕಲ್ಪವಾಗಿ ಉಳಿಯದೆ ಈ ವರ್ಷ ವಿಶ್ವಾವಸುನಾಮ ಸಂವತ್ಸರದ ಶರನ್ನವರಾತ್ರಿ ದಸರಾ ಮಹೋತ್ಸವ ಈ ಬಸವ ಕಲ್ಯಾಣದಲ್ಲಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಬೆಳಗ್ಗೆ BKTB ಕಲ್ಯಾಣ ಮಂಟಪದಲ್ಲಿ ಇಷ್ಟಲಿಂಗ ಮಹಾಪೂಜೆ ನಡೀತಾ ಇದೆ. ಬಹುಶಃ ಇವತ್ತು ಘಟಸ್ಥಾಪನೆ ಇರೋದರಿಂದ ಸ್ವಲ್ಪ ಜನರು ಬರಲಿಕ್ಕೆ ಸ್ವಲ್ಪ ತಡವಾಗಿರ್ಬೋದು. ನಾಳೆಯಿಂದ ದಶಮಿಯವರೆಗೆ ಆ ಇಷ್ಟಲಿಂಗ ಮಹಾಪೂಜೆ ನಡೀತಾ ಇದೆ. ಆ ಮಹಾಪೂಜೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಬರಬೇಕು. ನೀವು ಬರುವಾಗ ಗುರು ಕೊಟ್ಟಿರುವಂಥ ಇಷ್ಟಲಿಂಗವನ್ನು ತಂದು ಪೂಜೆ ಮಾಡಿಸಿಕೊಂಡು ಕೃತಾರ್ಥರಾಗಲಿ. ಸಂಜೆ ನಡೆಯುವಂಥ ಈ ಸಮಾರಂಭ 6:30 ಗಂಟೆಗೆ ಪ್ರಕಟ ಮಾಡಿದ್ದಾರೆ. ನೀವು ಇವತ್ತು ನೋಡಿದ್ದೀರಿ. ಇನ್ನು 6:30ಕ್ಕಿಂತ ಮೊದಲನೇ ನಾವು ಇಲ್ಲಿಗೆ ಬಂದ್ವಿ. ಸಮಯಕ್ಕೆ ಬಹಳಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತೀವಿ. ಮತ್ತು ನಮ್ಮ ದಸರಾ ಮಹೋತ್ಸವ ಸಮಿತಿಯವರಿಗೆ ಒಂದು ಸೂಚನೆ, ಭಾಳ ಜನ ಹಾರ ಹಾಕಲಿಕ್ಕೆ ಅತ್ಯುತ್ತ ವೇದಿಕೆ ಮೇಲೆ ಕೆಲವರು ಓಡಾಡ್ತಾರೆ. ಒಂದು ಸಮಾರಂಭ ಆ ರೀತಿ ಪದ್ಧತಿ ಇಲ್ಲ. ಸಮಿತಿಯ ಸ್ವಯಂ ಸೇವಕರೇನಿದ್ದೀರಿ ಅದನ್ನು ತಡೆಹಿಡಿಯುವಂಥ ಕೆಲಸ ನೀವು ಮಾಡಿದರೆ ಬಂದಂಥ ಉಪನ್ಯಾಸಕರ ಮತ್ತು ನಮ್ಮೆಲ್ಲ ಶ್ರೀಗಳ ಮಾತುಗಳನ್ನು ಕೇಳಲಿಕ್ಕೆ ನಮಗೆಲ್ಲ ಹೆಚ್ಚಿನ ಒಂದು ಆಸಕ್ತಿ ಬಂದಿತ್ತು ಅನ್ನೋದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಇವತ್ತು ದಾಸೋಹದ ಸೇವೆಗಾಗಿ ಮಾರ್ಕೋಟ್ ಸಂಸ್ಥಾನ ಹಿರಿಯ ಮಠದ ಎಲ್ಲ ಪರಿವಾರ ಶಿಷ್ಯರು ಅವರು ವಿಶೇಷವಾಗಿ 1 ದಿನವಲ್ಲ 2 ದಿನವಲ್ಲ 5 ದಿನಗಳ ಕಾಲ ದಾಸೋಹ ಸೇವೆ ಮಾಡಲಿಕ್ಕೆ ಮುಂದೆ ಬಂದಂಥ ಮಹಾದಾನಿಗಳು, ಅವರಿಗೆ ಪ್ರೇರೇಪಣೆಯ ಶಕ್ತಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳು ಅನ್ನುವಂಥ ಅಂಶವನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಪುನರುಚ್ಚರಿಸಿ, ಯಾವುದಕ್ಕೂ ಕೊರತೆ ಇಲ್ಲ. ಎಲ್ಲ ವ್ಯವಸ್ಥೆ ಸಮಿತಿಯವರು ಮಾಡಿದ್ದಾರೆ. ಬಂದಂಥ ಭಕ್ತರಿಗೆ ಪ್ರಸಾದವಾಗಲಿ, ಬೆಳಗ್ಗೆ ಉಪಹಾರವಾಗಲಿ, ಆಗಮಿಸಿದಂಥ ನಮ್ಮೆಲ್ಲ ಮಠಾಧೀಶರಿಗಾಗಲಿ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಈ ಭಾಗದ ಭಕ್ತರ ಒಂದು ಕರ್ತವ್ಯ ಆಗಬೇಕು ಅನ್ನುವಂಥ ನೆನಪನ್ನು ಈ ಸಂದರ್ಭದಲ್ಲಿ ತಂದು ಈ ಪವಿತ್ರ ಸಮಾರಂಭದಲ್ಲಿ ಪಾಲ್ಗೊಂಡಂಥ ತಮ್ಮೆಲ್ಲರಿಗೆ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರಿಗೆ, ಸೇವಾ ಮಾಡಿದಂಥ ಎಲ್ಲ ಸದ್ಭಕ್ತರಿಗೆ, ಸಮಿತಿ ಎಲ್ಲ ಪದಾಧಿಕಾರಿಗಳವರಿಗೆ, ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾದ ವೀರಭದ್ರ ಸ್ವಾಮಿ, 12ನೇ ಶತಮಾನದ ಬಸವಾದಿ ಶಿವಶರಣರ ಕೃಪಾಕಾರುಣ್ಯ ನಿಮ್ಮೆಲ್ಲರ ಶಿರದ ಮೇಲಿರಲಿ. ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ಸಂದೇಶಕ್ಕೆ ವಿರಾಮ ಕೊಟ್ಟಿದ್ದೇವೆ. ಶಿವಮಯ್ಯ. Thank you.
ದಯವಿಟ್ಟು ಯಾರು ಮುಂದೆ ದಾರಿ ಮಾಡಿಕೊಡಬೇಕು. ಅತ್ಯಂತ ಗೌರವದೊಂದಿಗೆ ಮಹಾಸನ್ನಿಧಿಯವರನ್ನ ವೇದಿಕೆಯಿಂದ ತೆರಳಿಕೆ ಸರ್ ಬಂದ್ ಮಾಡ್ರಿ. ಕಾರ್ಯಕ್ರಮದ 5 ದಿನದ ದಾಸೋಹ ಸೇವೆಯು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಸುಕ್ಷೇತ್ರ ಹಾರ್ಕೋಡ್ ವತಿಯಿಂದ ಜರುಗುತ್ತಿದೆ. ತಿಳಿ 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 ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ಒಳಗ ಗುರುವಿನ ಅನುಭವ ತಿಳಿ ಒಳಗ ಗುರುವಿನ ಅನುಭವ ತಿಳಿ 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 ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ದೇಹದ ವಾಸನೆ ಮಾಯದ ಮೈಲಿಗೆ ದೇಹದ ವಾಸನೆ ಮಾಯದ ಮೈಲಿಗೆ ಮನಸ್ಸಿನೊಳಗ ಬಹು ಸೋಸಿತಿಳಿ ಮನಸ್ಸಿನೊಳಗ ಬಹು ಸೋಸಿತಿಳಿ ತಿಳಿ ತಿಳಿ ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.